ಎಲ್ಲರಿಗೂ ನಮಸ್ತೆ. ನಾವಿವತ್ತು SSC GD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 45 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ 44 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿದೀವಿ. ಅಲ್ಲೇನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತು 45 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್, the sentence given below has one misspelled word. Has one misspelled word. Spot the incorrectly spelled word and select its correct spelling. ಇಲ್ಲೇನ್ ಮಾಡಿದಾರ, ಕರೆಕ್ಟ್ ಸ್ಪೆಲ್ಟ್ ಪ್ಲಸ್ ಇನ್ಕರೆಕ್ಟ್ ಸ್ಪೆಲ್ಟ್ ಎರಡನ್ನು ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರೆ. ಓಕೆ, ಇಲ್ಲೇನ್ ಮಾಡಿದಾರ ಅಂದ್ರೆ, ಓಕೆ, ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಏನಿದೆ, ಒಂದು ಮಿಸ್ ಸ್ಪೆಲ್ಟ್ ವರ್ಡ್ ಇದೆ. ಅವ್ರು ಹೇಳಿದಾರ ಒನ್ ಮಿಸ್ ಸ್ಪೆಲ್ಟ್ ಇಸ್ ದೇರ್ ಅಂತ. ಸೊ ಇದರಲ್ಲಿ ಒಂದು ಮಿಸ್ ಸ್ಪೆಲ್ಟ್ ವರ್ಡ್ ಇದೆ, ಅದನ್ನ ಏನ್ ಮಾಡ್ಬೇಕು, ಸ್ಪಾಟ್ ಮಾಡ್ಬೇಕು. ಇನ್ಕರೆಕ್ಟ್ ಯಾವ್ದಿರುತ್ತೆ ಅದನ್ನ ಸ್ಪಾಟ್ ಮಾಡಿದಾಗ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಈ ಇನ್ಕರೆಕ್ಟ್ ಲೈನ್ ಕರೆಕ್ಟ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ ಅಂತ ಹೇಳಿದೀನಿ ಆಲ್ರೆಡಿ. ಸೊ ನೋಡಿ ಏನ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂಡ್ ಸೆಂಟೆನ್ಸ್ ನಲ್ಲಿ ಏನ್ ಮಿಸ್ಟೇಕ್ ಇದೆ ನೋಡಿ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಶಿ wrapped the gift in a gift paper. She wrapped the gift in a gift paper. ಓಕೆ, ಗಿಫ್ಟ್ ಇದೆ, ಗಿಫ್ಟ್ ಅನ್ನ ಏನ್ ಮಾಡಿದಾಳಕಿ, ಗಿಫ್ಟ್ ರಾಪರ್ ನಿಂದ ಪ್ಯಾಕ್ ಮಾಡಿದ, ಕವರ್ ಮಾಡಿದಾಳೆ. ಓಕೆ, ಸೊ ಇಲ್ಲಿ ಏನ್ ಮಿಸ್ ಸ್ಪೆಲ್ಟ್ ವರ್ಡ್ ಇದೆ, ಏನ್ ಮಿಸ್ ಸ್ಪೆಲ್ಟ್ ವರ್ಡ್ ಇದೆ, ಶಿ ಇಸ್ ಕರೆಕ್ಟ್. ನಾವು ಶಿ ಕರೆಕ್ಟ್ ಇದೆ. ರ್ಯಾಪ್ಡ್ ಸ್ಪೆಲ್ಲಿಂಗ್ ನೋಡಿ, ರ್ಯಾಪ್ಡ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, ಥರ್ಡ್ ಕರೆಕ್ಟಾ? ಎಸ್, ವೆರಿ ಗುಡ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ರ್ಯಾಪ್ಡ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, ವ್ರಾ, WRA, ರಾ. ಎಸ್, ರ್ಯಾಪ್ಡ್ ಆಗುತ್ತೆ, ಅದು ರ್ಯಾಪ್ಡ್, PPED ಬರುತ್ತೆ. ಓಕೆ, ರ್ಯಾಪ್ಡ್. ಓಕೆ, ನಾವೆಲ್ಲ ರ್ಯಾಪರ್ಸ್, ಚಾಕ್ಲೇಟ್ಸ್ ಮೇಲೆ ರ್ಯಾಪರ್ ಇರ್ತದೆ, ಅದು ಎಲ್ಲ ತಿಂದಿದಾರಲ್ಲ ಚಾಕ್ಲೇಟ್ಸ್. ಸೊ ಅಲ್ಲಿ ರ್ಯಾಪರ್ ಅಂತೀವಿ, ಏನಾಗುತ್ತೆ ಅಲ್ಲಿ ಸೈಲೆಂಟ್ ಆಗ್ತದೆ. ರ್ಯಾಪರ್ ಅನ್ನ ರ್ಯಾಪರ್ ಅಂತೀವಿ ನಾವು. ಎಸ್, ಸೊ ಯು ನೋ ದಟ್. ಸೊ ರ್ಯಾಪಿಡ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, WRAPPED ಬರುತ್ತೆ. ಓಕೆ, ಇಲ್ಲೇನಿದೆ, ಇದು ಮಿಸ್ ಸ್ಪೆಲ್ಟ್ ಇದೆ. ಸೊ ಅದನ್ನ ಸ್ಪಾಟ್ ಮಾಡಿದಾಗ ಥರ್ಡ್ ಆಪ್ಷನ್ ಇಸ್ ಎ ಕರೆಕ್ಟ್ ಆಪ್ಷನ್. ಅಲ್ಲಿ ವಿ ಬರಲ್ಲ, ಇವೆರಡಂತೂ ಆಪ್ಷನ್ ಆಗೋದೇ ಇಲ್ಲ. ಇಲ್ಲಿ R ಬಂದಿದೆ, ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಸೊ ಇಲ್ಲಿ ಥರ್ಡ್ ಆಪ್ಷನ್ ಇಸ್ ಎ ಕರೆಕ್ಟ್. ಓಕೆ, ಈಸಿ ಇತ್ತಲ್ಲ ಕ್ವಶನ್. ಓಕೆ, ಇಂಥ ಕ್ವಶನ್ ಬಂದಾಗ ಬಿಡ್ಲೇಬಾರ್ದು, ಯಾಕಂದ್ರೆ ಅದಕ್ಕೇನು ಸೆನ್ಸೇ ಬೇಡ, ನಾವು ಈಸಿಯಾಗಿ ಬಿಡಿಸ್ಬೋದು ಇಂಥ ಬಂದಾಗ. ಓಕೆ, ಏನು ಬಿಡ್ಸಕ್ ಬರಲ್ಲ ಅಂದವರು ಬಿಡಿಸ್ಬೋದು ಇದನ್ನು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ that can substitute the underline segment in the given sentence. ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನು ಅಂಡರ್ಲೈನ್ ಮಾಡಿರ್ತಾರೆ, ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಬಟ್ 4 ಆಪ್ಷನ್ ಅಲ್ಲಿ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಹಿಯರ್, ದಟ್ಸ್ ವೈ ವಿ ಸಬ್ಸ್ಟಿಟ್ಯೂಟ್ ಇಟ್. ಓಕೆ, ಪರ್ಯಾಯ ಮಾಡ್ಬೇಕು, ರೀಪ್ಲೇಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮೇಲೆ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಎಸ್, ಓಕೆ, ಫಸ್ಟ್ ಸೆಂಟೆನ್ಸ್ ನೋಡಿ, when we went to the cinema. Okay, when we went to the cinema, the film already started. So ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ಆಲ್ರೆಡಿ ಸ್ಟಾರ್ಟೆಡ್. ಓಕೆ, ಇಲ್ಲಿ ಯಾವ ಕ್ಲಿಯರ್ ಅಂಡರ್ಸ್ಟುಡ್ ಆಗ್ತದ ಇದು ಯಾವ ಟೆನ್ಸ್ ಅದ ಅಂತ. ವೆಂಟ್ ಇದೆ, ಆಲ್ರೆಡಿ ಇದೆ, ಅಂದ್ರೆ ಆಲ್ರೆಡಿ ಮುಗ್ದದ ಅಂದಾಗ ಅರ್ಥ ಏನು, ಆಲ್ರೆಡಿ ಸ್ಟಾರ್ಟೆಡ್, ED ಫಾರ್ಮ್ ಇದೆ, ಆಲ್ರೆಡಿ ಚಾಲು ಆಗ್ಯದ. ಅಂದ್ರೆ ವೆನ್ ವಿ ವೆಂಟ್ ಟು ದ ಸಿನಿಮಾ ಅಂದ್ರೆ ಸಿನಿಮಾ ಮಂದಿರಕ್ಕೆ ಹೋದಾಗ ಆಲ್ರೆಡಿ ಅಲ್ಲಿ ಏನಾಗಿತ್ತು, ಸಿನಿಮಾ ಚಾಲು ಆಗಿತ್ತು ಅಂತ. ಸೊ ಅಲ್ಲಿ ಆಲ್ರೆಡಿ ಯಾವ ಟೆನ್ಸ್ ನಲ್ಲಿದೆ, ಪಾಸ್ಟ್ ಟೆನ್ಸ್ ನಲ್ಲಿದೆ, ಪಾಸ್ಟ್ ಟೆನ್ಸ್ ನಲ್ಲಿದೆ. ಓಕೆ, ಅಲ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ಬಂದಾಗ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರೋ ಆಲ್ರೆಡಿ ಸ್ಟಾರ್ಟೆಡ್ ಅಂತ. ಸೊ ಅಲ್ಲಿ ಏನ್ ಮಿಸ್ಟೇಕ್ ಇದೆ ನೋಡಿ, ಫಸ್ಟ್ ಆಪ್ಷನ್ ನೋಡಿ, ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಹ್ಯಾಸ್ ಸ್ಟಾರ್ಟೆಡ್ ಇದೆ, ವುಡ್ ಆಲ್ರೆಡಿ ಸ್ಟಾರ್ಟ್ ಇದೆ, ವಾಸ್ ಆಲ್ರೆಡಿ ಸ್ಟಾರ್ಟ್ ಇದೆ.
ಇಲ್ಲಿ ಯಾವ ಆಪ್ಷನ್ ಆಗುತ್ತಾ, ಫಸ್ಟ್ ಆಗುತ್ತಾ, ಸೆಕೆಂಡ್ ಆಗುತ್ತಾ, ಥರ್ಡ್ ಆಗುತ್ತಾ ಅಥವಾ ಫೋರ್ತ್ ಆಗುತ್ತಾ? ಇಲ್ಲಿ ವುಡ್ ಬರಲ್ಲ. ಇಲ್ಲಿ 3 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ. ಹ್ಯಾಸ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಥರ್ಡ್ ಪರ್ಸನ್ ಸಿಂಗುಲರ್ ಇರ್ಬೇಕು, ಪರ್ಟಿಕ್ಯುಲರ್ ಅಲ್ಲಿ ವ್ಯಕ್ತಿ ಇರ್ಬೇಕು. ಓಕೆ, ಸೊ ಆ ಟೈಮಿಗೆ ನಾವ್ ಏನ್ ಮಾಡ್ತೀವಿ? ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ದಟ್ಸ್ ವೈ ದಿಸ್ ಇಸ್ ನಾಟ್ ಕರೆಕ್ಟ್. ಇಲ್ಲಿ ಹ್ಯಾಡ್ ಇಸ್ ಕರೆಕ್ಟ್. ಓಕೆ, ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ಅಂತ ಆಗ್ಬೇಕು. ದ ಫಿಲ್ಮ್ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ಅಂದ್ರೆ ನಾವು ಸಿನಿಮಾ ಮಂದಿರಕ್ಕೆ ಹೋದಾಗ ಆಲ್ರೆಡಿ ಅಲ್ಲಿ ಏನಾಯ್ತು? ಸಿನಿಮಾ ಚಾಲು ಆಗಿತ್ತು. ಎಸ್ ಅಂತಿರಲ್ವಾ? ಏ ಮಚ್ಚ, ನಾ ಇವತ್ತ ಸಿನಿಮಾ ಮಂದಿರಕ್ಕೆ ಹೋಗಿನ, ಆಲ್ರೆಡಿ ಸಿನಿಮಾ ಚಾಲು ಆಗಿತ್ತು ಅಂತೀವಲ್ಲ. ಸೊ ಆ ಟೈಮಿಗೆ ನಾವ್ ಏನ್ ಯೂಸ್ ಮಾಡ್ಬೇಕು? ದ ಫಿಲ್ಮ್ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ಅಂತ ಹ್ಯಾಡ್ ಯೂಸ್ ಮಾಡ್ಬೇಕು. ಬಿಕಾಸ್ ಆಫ್ ಪಾಸ್ಟ್ ಟೆನ್ಸ್ ಇರೋ ಕಾರಣ ಹ್ಯಾಡ್ ಅನ್ನ ಯೂಸ್ ಮಾಡ್ಬೇಕು. ಹ್ಯಾಸ್ ಅನ್ನ ನಾವು ಥರ್ಡ್ ಪರ್ಸನ್ ಸಿಂಗುಲರ್ ಇರ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ಜಸ್ಟ್ ಟೆನ್ಸ್ ಬಗ್ಗೆ ಗೊತ್ತಿದ್ರೆ 2 ಮಾರ್ಕ್ಸ್ ಬರುತ್ತೆ. ದಟ್ಸ್ ಇಟ್. ಓಕೆ, ಇದು ಟೆನ್ಸ್ ಮೇಲೆ ಕ್ವಶನ್ ಇದೆ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ನೋಡಿ. Parts of the following sentence have been given as options. One of them may contain an error. One of them may contain an error. Select the part that contains the error from the given option. If you don't find any error, mark no error. ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಏನಿದೆ? ಒಂದು ಗ್ರಾಮೆಟಿಕಲ್ ಎರರ್ ಇದೆ. ಇತ್ತು ಅಂದ್ರೆ ಏನ್ ಮಾಡ್ಬೇಕು? ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅದನ್ನ ಆಯ್ಕೆ ಮಾಡ್ಬೇಕು. ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೋ ಎರರ್ ಅಂತ ಹಾಕ್ಬೇಕು. ಓಕೆ, ಸೊ ಈ ಎರರ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ, ಫಿಕ್ಸ್ ಇರುತ್ತೆ ಇದು ಕ್ವಶನ್. ಓಕೆ, ನೋಡಿ ಸೆಂಟೆನ್ಸ್ ನಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆ ಇಲ್ವಾ ಅಂತ ನೋಡೋಣ. ಸೆಂಟೆನ್ಸ್ ನೋಡಿ. he goes to Shimla every year, but this year he was going to Goa. ನೋಡಿ, he goes ಅನ್ನೋದೇನಿದೆ ಇಲ್ಲಿ? ಯಾವ ಟೆನ್ಸ್ ಇದೆ? ಪ್ರೆಸೆಂಟ್ ಟೆನ್ಸ್ ಇದೆ. ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ವಾಸ್ ಗೋಯಿಂಗ್ ಅನ್ನೋದೇನಾಗ್ತಾ ಇದೆ ಅಲ್ಲಿ? ಪಾಸ್ಟ್ ಆಗ್ತಾ ಇದೆ. ಪಾಸ್ಟ್ ಕಂಟಿನ್ಯೂಸ್ ಆಗ್ತಾ ಇದೆ. ಪಾಸ್ಟ್ ಕಂಟಿನ್ಯೂಸ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಬಿಗಿನಿಂಗ್ ಏನಾಗಿದೆ? ಪ್ರೆಸೆಂಟ್ ಟೆನ್ಸ್ ನಿಂದ ಚಾಲು ಆಗಿದೆ. ಎಂಡ್ ಏನಾಗ್ತಾ ಇದೆ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತಾ ಇದೆ. ಅಂದಾಗ ಅಲ್ಲಿ ಏನಾಗ್ಬೇಕು? ಅದನ್ನು ಪ್ರೆಸೆಂಟ್ ಟೆನ್ಸೇ ಆಗ್ಬೇಕು. ಸೊ ಇಲ್ಲಿ ಗ್ರಾಮೆಟಿಕಲ್ ಎರರ್ ಎಲ್ಲಿದೆ? ಇದು ಪ್ರೆಸೆಂಟ್ ಇದೆನಾ? ಅದನ್ನು ಪ್ರೆಸೆಂಟ್ ಆಗ್ಬೇಕಾ ಇವಾಗ? ಅಂದ್ರೆ ಅದು ಏನಾಗ್ಬೇಕು? ವಾಸ್ ಹೋಗಿ ಹಿ ವಾಸ್ ಹೋಗಿ ಇಲ್ಲಿ ಏನಾಗ್ಬೇಕು? ಹಿ ಈಸ್ ಆಗ್ಬೇಕು. ಹಿ ಈಸ್ ಗೋಯಿಂಗ್ ಟು ಗೋವಾ ಅಂತ ಆಗ್ಬೇಕು. ದಟ್ಸ್ ವೈ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ? ನೋ ಎರರ್ ಅಂತೂ ಆಗಲ್ಲ. ಬಿಕಾಸ್ ಅಲ್ಲಿ ಇದು ಪಾಸ್ಟ್ ಟೆನ್ಸ್ ಇರೋ ಕಾರಣ ಅದನ್ನು ಪಾಸ್ಟ್ ಟೆನ್ಸ್ ಆಗ್ಬೇಕು. ಬಟ್ ಅದು ಪಾಸ್ಟ್ ಕಂಟಿನ್ಯೂಸ್ ಆಗಿ ಪ್ರೆಸೆಂಟ್ ಇರಬೇಕು, ಅದನ್ನು ಪ್ರೆಸೆಂಟ್ ಇರಬೇಕು. ಬಟ್ ಅದು ಎಂಡ್ ಏನಾಗಿದೆ? ಪಾಸ್ಟ್ ಆಗಿದೆ. ಅಲ್ಲಿ ವಾಸ್ ಬದಲು ಈಸ್ ಬರಬೇಕು. ದಟ್ಸ್ ವೈ ಇದು ನೋ ಎರರ್ ಅಂತೂ ಆಗಲ್ಲ. ಸೊ ಎಲ್ಲಿ ಎರರ್ ಇದೆ? he was going to Goa ನಲ್ಲಿ ಎರರ್ ಇದೆ. ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ಇಲ್ಲೂ ಕೂಡ ನಮ್ಗೆ ಏನ್ ಗೊತ್ತಿರಬೇಕು? ಟೆನ್ಸ್ ಮೇಲೆ. ಸೊ ನೆನ್ಪಿಟ್ಕೋಬೇಕು, ಟೆನ್ಸ್ ಮೇಲೆ 2 ಕ್ವಶನ್ಸ್ ರಿಪೀಟ್ ಬಂತ. ಹಿಂದೊಂದು ಕ್ವಶನ್ ಅದೇ ಇತ್ತ, ಸೆಕೆಂಡ್ ಕ್ವಶನ್ ಅದೇ ಇತ್ತು. ಎಸ್, ಟೆನ್ಸ್ ಮೇಲೆ ಇತ್ತ. ಸೊ ಥರ್ಡ್ ಕ್ವಶನ್ ಏನಿದೆ? ಟೆನ್ಸ್ ಮೇಲೆ ಇದೆ. ಓಕೆ, ಅಂದ್ರೆ ಫೋಕಸ್ ಮಾಡಬೇಕು ಟೆನ್ಸ್ ಮೇಲೆ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನೋ? ಓಕೆ, ನೆಕ್ಸ್ಟ್ 4 ನೋಡಿ. Select the appropriate idiom. Select the appropriate idiom that can replace the underlined phrase in the following sentence. ಇಲ್ಲಿ ಏನ್ ಮಾಡಿದಾನ? ಸಬ್ಸ್ಟಿಟ್ಯೂಟ್ ಪ್ಲಸ್ ಏನ್ ಮಾಡಿದಾರ? ಇಡಿಯಂ. ಎಸ್, ಇದಕ್ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಫ್ರೇಸ್ ರೀಪ್ಲೇಸ್ಮೆಂಟ್. ಎಸ್, ವೆರಿ ಗುಡ್. ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇದ್ರ ಮೇಲೆ ಕೂಡ 1 ಕ್ವಶನ್ ಇರುತ್ತೆ. ಇಡಿಯಂ ಅಲ್ಲಿ 2 ಕ್ವಶನ್ಸ್ ಇರುತ್ತೆ. ಎಸ್, ನೋಡಿ ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಅಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿರ್ತಾರೆ. ಅದರ ಅರ್ಥವನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಅಥವಾ ಅಲ್ಲಿ ಏನ್ ಮಾಡಿರ್ಬೋದು? ಅಲ್ಲೇ ಇಡಿಯಂ ಕೊಟ್ಟು ಅದರ ಅರ್ಥವನ್ನ ಹುಡುಕಿ ಅಂತ ಹೇಳ್ಬೋದು.
ಆರ್ ಇಲ್ಲಿ ಇಡಿಯಂ ಅಲ್ಲಿ ಏನ್ ಇರ್ಬೋದು ಮೀನಿಂಗ್ ಇರ್ಬೋದು, ಆ ಮೀನಿಂಗ್ ಹೊಂದುವಂತ ನಾನ್ ನುಡಿಯನ್ನ ಆಯ್ಕೆ ಮಾಡಿ ಅಂತಾನು ಹೇಳ್ಬೋದು. ಯಾವ ರೀತಿ ಬೇಕಾದ್ರೂ ಕೇಳ್ಬೋದು ಅವ್ರು, ವೈಸ್ ವರ್ಸ. ಓಕೆ, ಸೆಂಟೆನ್ಸ್ ನೋಡಿ, he is experienced and full of wisdom. full of wisdom ಅನ್ನೋದು ಏನ್ ಮಾಡಿದಾರೆ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. has he is teaching chemistry at a university at a very young age of 25. okay, he is experienced and full of wisdom. ಬಹಳಷ್ಟು ಎಕ್ಸ್ಪೀರಿಯನ್ಸ್ ಮತ್ತೆ ಫುಲ್ ಆಫ್ ವಿಸ್ಡಮ್ ಅಂದ್ರೆ ಬಹಳಷ್ಟು ಬುದ್ಧಿವಂತಿಕೆ ಇತ್ತಂತ. ಓಕೆ, he is experienced and full of wisdom as he is teaching chemistry at university at a very young age of 25. very young age ನಲ್ಲಿ 25 ಏಜ್ ನಲ್ಲಿ ಅವ್ರು ಏನಾಗಿದ್ರು ಯೂನಿವರ್ಸಿಟಿನಲ್ಲಿ ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ರು. ವೆರಿ ಎಕ್ಸ್ಪೀರಿಯನ್ಸ್ಡ್ ಇದ್ರು. ಮತ್ತೇನಿದ್ರು ಅವರು ಬಹಳಷ್ಟು ಫುಲ್ ಆಫ್ ವಿಸ್ಡಮ್ ಅಂದ್ರೆ ಬಹಳಷ್ಟು ಬುದ್ಧಿವಂತಿಕೆ ಅವರ ತುಂಬಿತ್ತು ಅಂತ. ಓಕೆ, ದಟ್ ಅದಕ್ಕೆ ಫುಲ್ ಆಫ್ ವಿಸ್ಡಮ್ ಅಂತ ಕರಿತೀವಿ. ಸೊ ಇಲ್ಲಿ ಅದ್ರ ಅರ್ಥ ಏನು? ಫುಲ್ ಆಫ್ ವಿಸ್ಡಮ್ ಗೆ ಯಾವ್ದು ಹೋಲಿಕೆ ಹೊಂದುತ್ತೆ ನೋಡಿ, ಇಡಿಯಂ ಯಾವ್ದು ಹೊಂದುತ್ತೆ? ಫಸ್ಟ್ ನೋಡಿ, ಫುಲ್ ಆಫ್ ವಿಸ್ಡಮ್ ಮೀನ್ಸ್ ವಾಟ್? ಹಾ, ತುಂಬಾ ಬುದ್ಧಿವಂತಿಕೆಯಿಂದ ತುಂಬಿದ. ವಂತಿಕೆಯಿಂದ ತುಂಬಿದ. ಓಕೆ, ತುಂಬಾ ಬುದ್ಧಿವಂತಿಕೆಯಿಂದ ತುಂಬಿದ ಅಂತ. ಅದಕ್ಕೆ ಯಾವ್ದು ಇಡಿಯಂ ಹೊಂದುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಆನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್. ಸೆಕೆಂಡ್ ಬಂದ್ಬಿಟ್ಟು ಅ ಫ್ರಾಗ್ ಇನ್ ಅ ಸ್ಮಾಲ್ ಪಾಂಡ್. ಥರ್ಡ್ ಬಂದ್ಬಿಟ್ಟು ಆನ್ ಅಲ್ಫಾ ಮಾಮ್. ಫೋರ್ತ್ ಬಂದ್ಬಿಟ್ಟು ಅ ಸಿಲ್ವರ್ ಫಾಕ್ಸ್. ಇಲ್ಲಿ ಯಾವ ಆಪ್ಷನ್ ಆಗುತ್ತಾ? ಅದಕ್ಕೆ ಯಾವ್ದು ಇಡಿಯಂ ಹೊಂದುತ್ತೆ ನೋಡಿ. ಫಸ್ಟ್ ಹೊಂದುತ್ತಾ, ಸೆಕೆಂಡ್ ಹೊಂದುತ್ತಾ, ಥರ್ಡ್ ಹೊಂದುತ್ತಾ ಅಥವಾ ಫೋರ್ತ್ ಹೊಂದುತ್ತಾ? ಇಲ್ಲಿ ಯಾವ್ದು ಹೊಂದುತ್ತೆ ಅಂದ್ರೆ ಫಸ್ಟ್ ಇಸ್ ಎ ಕರೆಕ್ಟ್. ಆನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್. ಅರ್ಥ ಏನು ಅಂದ್ರೆ ಯಂಗ್ ಮೀನ್ಸ್ ಯುವ ಭುಜಗಳ ಮೇಲೆ ಹಿರಿಯರ ತಲೆ. ಎಸ್, ಈಗ ಅಂತಾರಲ್ವಾ, ಈಗ ಸಪೋಸ್ ನಾವು ಬಹಳಷ್ಟು ಹುಷಾರಿದ್ವಿ ಅಥವಾ ಯಾವ್ದೋ ಒಂದು ನೌಕರಿನಲ್ಲಿ ನಾವು ಇದ್ದೇವೆ ಅಂತಿಕೊಳ್ಳಿ. ಫಾರ್ ಎಕ್ಸಾಂಪಲ್, ಕಡಿಮೆ ಏಜ್ ನಲ್ಲಿ 20, 21, 22ನೇ ವಯಸ್ಸಿನಲ್ಲಿ ಸಪೋಸ್ ಪೊಲೀಸ್ ಆದ್ರಿ ಅಂತಿಕೊಳ್ಳಿ. ಓಕೆ, ಅವಾಗ ಏನಂತಾರೆ ಜನರೆಲ್ಲ, ಅವ್ರ ಮನೆತನನೇ ಬಾರಿ ಹುಷಾರ್ರಿ, ಅವ್ರ ಅಪ್ಪನೂ ಹಂಗೆ ಅವ್ರ ಮುತ್ತೆನೂ ಹಂಗೆ, ಮುಂದ್ ಮಕ್ಕಳು ಹಂಗೆ ಹುಡ್ತಾವ್ರಿ ಅಂತ. ಸೊ ಅದರ ಅರ್ಥ ಬುದ್ಧಿವಂತಿಕೆಯಿಂದ ತುಂಬಿದ ಅರ್ಥ ಏನು ಅಂದ್ರೆ ಯುವ ಭುಜಗಳ ಮೇಲೆ ಹಿರಿಯರ ತಲೆ ಅಂತ. ಎಸ್, ಸೊ ಆನ್ ಅ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್ ಇಸ್ ಕರೆಕ್ಟ್. ಓಕೆ, ಗೊತ್ತಾಗಿದೆನಾ? ಏನಾದ್ರೂ ಡೌಟ್ಸ್ ಇದೆನಾ? ಇನ್ನೊಂದ್ಸತಿ ರಿಪೀಟ್ ಮಾಡ್ಬೇಕಾ? ಒನ್ಸ್ ಮೋರ್ ಮಾಡ್ಬೇಕಾ? ಏನಿಲ್ಲ. ಫುಲ್ ಆಫ್ ವಿಸ್ಡಮ್ ಮೀನ್ಸ್ ವಾಟ್? ಬುದ್ಧಿವಂತಿಕೆಯಿಂದ ತುಂಬಿದ ಅಂದ್ರೆ 25ನೇ ಏಜ್ ನಲ್ಲಿ ಅವ ಏನ್ ಮಾಡಿದಾನ, ಯೂನಿವರ್ಸಿಟಿನಲ್ಲಿ ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದಾನ. ಅವನಿಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಮತ್ತೇನಿದೆ, ಬಹಳಷ್ಟು ಬುದ್ಧಿವಂತಿಕೆ ಅವನ ಹತ್ರ ತುಂಬಿಕೊಂಡದ. ಅರ್ಥ ಇಲ್ಲಿ ಫುಲ್ ಆಫ್ ವಿಸ್ಡಮ್ ಈಗ ಯಾವ್ದು ಇಡಿಯಂ ಹೊಂದುತ್ತೆ ಅಂತ ಕೇಳಿದಾರ ಅವ್ರು. ಯಾವ್ದು ಹೊಂದುತ್ತೆ ಅಂದ್ರೆ, ಫಸ್ಟ್ ಯಾಕೆ ಹೊಂದುತ್ತೆ ಅಂದ್ರೆ, ಈಗ ಊರಲ್ಲೆಲ್ಲ ಅಂತಿರ್ತಾರೆ, ಎಕ್ಸಾಂಪಲ್ ಕೊಟ್ಟೆನ, ಯಾವ್ದೋ ಒಂದು ನೌಕರಿನಲ್ಲಿ ಇದ್ರೆ ಅವ್ರ ಮುತ್ತೇನು ಬಾಳ್ ದೊಡ್ಡ ನೌಕರದಾರರ್ ಇದ್ರಿ, ಅವ್ರ ಮನಿನೂ ಫುಲ್ ಬಹಳಷ್ಟು ಟ್ಯಾಲೆಂಟೆಡ್ ಮನಿ ಅದರಿ ಅವ್ರ ಮನಿ, ಅದಕ್ಕೆ ಮುಂದ್ ಮಕ್ಕಳನ್ನು ಹಂಗೆ ಹುಟ್ಟೇವ್ರಿ ಅಂತಾರ. ಓಕೆ, ಈಗ ಯಾರೇ ಟೀಚರ್ ಮಕ್ಕಳು ಇದ್ರ ಅವ್ರ ಟೀಚರ್ ಅರೇ ಮುಂದ್ ಮಕ್ಕಳು ಹುಷಾರಿರ್ತಾರ್ರಿ ಅಂತಾರ. ಸೊ ಅದ ಅರ್ಥ ಏನು ಅಂದ್ರೆ ಆನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್ ಮೀನ್ಸ್ ಯುವ ಭುಜಗಳ ಮೇಲೆ ಹಿರಿಯರ ತಲೆ ಅಂತ ಅರ್ಥ. ಎನಿ ಡೌಟ್ಸ್? ನೋ ಡೌಟ್ಸ್ ನಾವು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 5th ಕ್ವಶನ್ ನೋಡಿ. ದಿಸ್ ಇಸ್ ವೆರಿ ಸಿಂಪಲ್, ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದೆ ಇದು. Select the most appropriate synonym of the given word. Okay, synonym means ಸಮಾನ ಪದ. ನಿಮ್ಗೆ ಗೊತ್ತಿದೆ, ಅದ್ರ ಮೇಲೆ 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಅವ್ರು ಯಾವ ರೀತಿ ಬೇಕಾದ್ರೂ ಕ್ವಶನ್ ಅನ್ನ ಕೇಳ್ಬೋದು. ಒಂದು ಸೆಂಟೆನ್ಸ್ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ 4 ಆಪ್ಷನ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಯಾವ್ದು ಸುಟೇಬಲ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಅವ್ರು ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಏನ್ ಮಾಡಿರ್ತಾರ, ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಆ ವರ್ಡಿಗೆ ಸಮಾನ ಪದ ಬರೆಯಿರಿ ಅಂತ ಕೇಳ್ಬೋದು. ಆರ್ ಸಬ್ಸ್ಟಿಟ್ಯೂಟ್, ಒಂದು ಸೆಂಟೆನ್ಸ್ ಕೊಟ್ಟು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿ ಅದಕ್ಕೆ ಸಮಾನ ಪದ ಬರೆಯಿರಿ ಅಂತ ಕೇಳ್ಬೋದು. ಆರ್ ಒಂದ್ ಸೆಂಟೆನ್ಸ್ ಕೊಟ್ಟು ಕ್ಯಾಪಿಟಲೈಸ್, ಬೋಲ್ಡ್, ಇಟಾಲಿಕ್ ಮಾಡಿ ಅದಕ್ಕೆ ಸಮಾನ ಪದ ಬರೆಯಿರಿ ಅಂತ ಕೇಳ್ಬೋದು. ಟೋಟಲಿ 2 or 3 ಕ್ವಶನ್ ಸಮಾನ ಪದದ ಮೇಲೆ ಬರುತ್ತೆ. ಓಕೆ, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಸರ್ಪೆಂಟ್. ಸರ್ಪೆಂಟೈನ್ ಮೀನ್ಸ್
ಸರ್ಪಂಟೈನ್. ಓಕೆ, ಹಿಂಗಿರುತ್ತೆ ನೋಡಿ ಇದು, ಹಿಂಗ್ 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 ಫುಲ್ ಸುರುಳಿ 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 ಇರ್ತದಲ್, ಜಿಗ್ ಜಾಗ್ ಆ ಕಡೆ ಈ ಕಡೆ ಈ ಕಡೆ ಹಿಂಗಿರ್ತದಲ್ಲ, ಅದಕ್ಕೇನಂತೀವಿ ನಾವು ಸರ್ಪಂಟೈನ್. ಅಂದ್ರೆ ಸುತ್ತ ಸುತ್ತ. ಹಾವ್ ಹೆಂಗಿರುತ್ತೆ, ಹಿಂಗ್ 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 ಇರ್ತದಲ್ಲ. ಓಕೆ, ಹಾವ್ ಹೆಂಗಿರುತ್ತೆ, ಎಸ್, ಜಿಗ್ ಜಾಗ್ ಇರುತ್ತೆ. ಓಕೆ, ಸೊ ಅದಕ್ಕೇನಂತೀವಿ ನಾವು ಸರ್ಪಂಟೈನ್, ಸುರುಳಿ ಸುರುಳಿ ಇರ್ತದೆ. ಓಕೆ, ಸೊ ಇಲ್ಲಿ ಸಮಾನ ಪದ ಯಾವ್ದಾಗುತ್ತೆ ನೋಡಿ ಸರ್ಪಂಟೈನಿಗೆ. ಫಸ್ಟ್ ಆಪ್ಷನ್ ನೋಡಿ ನಾಸೆಂಟ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಪ್ರೋಸ್ಥೆಟಿಕ್ ಇದೆ, ಥರ್ಡ್ ಬಂದ್ಬಿಟ್ಟು ಫೈರಿ ಇದೆ, ಫೋರ್ತ್ ಬಂದ್ಬಿಟ್ಟು ಜಿಗ್ ಜಾಗ್ ಇದೆ. ಇಲ್ಲಿ ಆಪ್ಷನ್ ಆಗುತ್ತೆ, ಎಸ್, ವೆರಿ ಗುಡ್, ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್, ಏನಿಲ್ಲ, ಜಸ್ಟ್ ಸಿಂಪಲ್ ಅದ. ಸರ್ಪಂಟೈನ್ ಅಂದ್ರೆ ಸುರುಳಿ ಸುರುಳಿ ಜಿಗ್ಜಾಗ್ ಇರುತ್ತೆ. ಸೊ ಅದಕ್ಕೆ ಇನ್ನೊಂದು ಸಮಾನ ಪದ ಕೇಳಿದಾರ. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಇದು ಸಿಂಪಲ್ ಇದೆ, 2 marks ಈಸಿ. ಇಂಥವ್ ಬಂದಲ್ಲಿ ಬಿಟ್ಟಕ್ಕೆ ಹೋಗಬಾರ್ದು. ಓಕೆ, 2 questions, not 2 marks. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನೌ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 6th question. Select the most appropriate option that can substitute the underlined segment in the given sentence. Already substitute ಮೇಲೆ ಕ್ವಶನ್ ಬಂದಿತ್ತ, ಇದು ಸೆಕೆಂಡ್ ಕ್ವಶನ್. ಐ ಥಿಂಕ್ ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನು ಅಂಡರ್ಲೈನ್ ಮಾಡಿರ್ತಾರೆ. ಅದು ಕರೆಕ್ಟ್ ಇದ್ರೆ ರೀಪ್ಲೇಸ್ ಮಾಡಬೇಕು, ಸಾರಿ, ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಆಗ್ಬೇಕು. ಅಲ್ಲೇನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ಪರ್ಯಾಯ, ರೀಪ್ಲೇಸ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಹೊಂದುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಬಿಟ್ವೀನ್ ದ 11 ಮೆಂಬರ್ಸ್ ಆಫ್ ದ ಟೀಮ್, ಬಿಟ್ವೀನ್ ದ, ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ಬಿಟ್ವೀನ್ ದ 11 ಮೆಂಬರ್ಸ್ ಆಫ್ ದ ಟೀಮ್ there was great discord and this led to their dismal performance. Okay, ಇಲ್ಲಿ ಏನು ಬಿಟ್ವೀನ್ ದ 11 ಮೆಂಬರ್ಸ್ ಆಫ್ ದ ಟೀಮ್ ಅಂದ್ರೆ ತಂಡದ 11 ಸದಸ್ಯರ ನಡುವೆ. ಏನು ಬಿಟ್ವೀನ್ ದ 11 ಮೆಂಬರ್ಸ್ ಆಫ್ ದ ಟೀಮ್ ಮೀನ್ಸ್ ವಾಟ್, ತಂಡದ 11 ಸದಸ್ಯರ ನಡುವೆ. ಸೊ ಇಲ್ಲಿ ಏನ್ ಮಿಸ್ಟೇಕ್ ಇದೆ ನೋಡಿ. ಓಕೆ, ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕಲ್ಲ, ಬಿಕಾಸ್ 4 ಆಪ್ಷನ್ ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಇಲ್ಲ. ಸೊ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಸೊ ಅದನ್ನ ಈಗ ರೀಪ್ಲೇಸ್ ಮಾಡಿದಾಗ, ಪರ್ಯಾಯ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಆಪ್ಷನ್ ಆಗುತ್ತೆ ನೋಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಬಿಟ್ವೀನ್ ದ 11 ಮೆಂಬರ್ಸ್ ಆಫ್ ದ ಟೀಮ್, ಇಲ್ಲಿ ನೋಡಿ ಆಫ್ ಇದೆ, ಇಲ್ಲಿ ನೋಡಿ ಡಬಲ್ ಎಫ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಇದು ಫಸ್ಟ್ ಆಪ್ಷನ್ ಆಗಲ್ಲ ಬಿಕಾಸ್ ಅಲ್ಲಿ ಆಫ್ ಇದೆ, ದಟ್ಸ್ ಇಟ್, ಫಸ್ಟ್ ಆಗಲ್ಲ. ಸೆಕೆಂಡ್ ನೋಡಿ, ಅಮಾಂಗ್ ದ 11 ಮೆಂಬರ್ಸ್ ಆಫ್ ದ ಟೀಮ್ ಇದೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ, ಬಿಟ್ವೀನ್ ದ 11 ಮೆಂಬರ್ಸ್ ಇನ್ ಇದೆ, ಇಲ್ಲೇನಿದೆ ಇನ್ ಇದೆ, ಅಲ್ಲೇನಿದೆ ಆಫ್ ಇದೆ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಫೋರ್ತ್ ಬಂದ್ಬಿಟ್ಟು ಬಿಸೈಡ್ ದ 11 ಮೆಂಬರ್ಸ್ ಆಫ್ ದ ಟೀಮ್. ಸೊ ಇಲ್ಲಿ ಉಳಿತಾವ ಆಪ್ಷನ್ಸ್ 2 ಮತ್ತೆ 4ನೇ ಆಪ್ಷನ್ ಉಳಿದಿದೆ. ಸೊ ಯಾವ ಆಪ್ಷನ್ ಆಗುತ್ತೆ ಇವಾಗ, ಬಿಸೈಡ್ ಅಂದ್ರೆ ಏನಾಗುತ್ತೆ, ಪಕ್ಕ. ಸೊ ಇದು ಕೂಡ ಆಗಲ್ಲ. ನಾವು ನಡುವೆ ಅಲ್ಲಕ್ಕೆ ಏನ್ ಮಾಡ್ತೀವಿ, ಸೆಕೆಂಡ್ ಇಸ್ ಕರೆಕ್ಟ್. ಬಿಟ್ವೀನ್ ನಡುವೆ ಅಂತ ಆಗ್ಬೋದು ಅಂತ ಕೇಳ್ಬೋದು, ಬಟ್ ಬಿಟ್ವೀನ್ ಅನ್ನ ನಾವು 2% ಇದ್ದಾಗ ಮಾತ್ರ ಬಿಟ್ವೀನ್ ಅನ್ನ ಯೂಸ್ ಮಾಡ್ತೀವಿ. ನಂದು ನಿಂದು ನಡುವೆ ಅಂದಾಗ ಬಿಟ್ವೀನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, 11 ಮೆಂಬರ್ಸ್ ಇದಾರೆ ಅಂದ್ರೆ ಮೋರ್ ದೆನ್ 2% ಇದ್ದಾಗ ನಾವು ಬಿಟ್ವೀನ್ ಯೂಸ್ ಮಾಡಲ್ಲ, ಅಮಾಂಗ್, ಅವರ ನಡುವೆ ಅಂತೀವಿ ನಾವು. ಓಕೆ, ಬಿಟ್ವೀನ್ ಅಂಡ್ ಅಮಾಂಗ್ ಎಲ್ಲಿ ಯೂಸ್ ಮಾಡ್ಬೇಕು, ಬಿಟ್ವೀನ್ ನ 2 ಮೆಂಬರ್ಸ್ ನಡು ಏನಾದ್ರೂ ನಡೀತಾ ಇರ್ಬೇಕಾದ್ರೆ ಬಿಟ್ವೀನ್ ಯೂಸ್ ಮಾಡ್ತೀವಿ. ಮೋರ್ ದೆನ್ 2 ಪೀಪಲ್ಸ್ ಇದ್ರೆ ಅಲ್ಲಿ ಬಿಟ್ವೀನ್ ಯೂಸ್ ಮಾಡಲ್ಲ, ಅಮಾಂಗ್ ಯೂಸ್ ಮಾಡ್ತೀವಿ. ದಟ್ಸ್ ವೈ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಬಿಟ್ವೀನ್ ಬರಲ್ಲ ಅಲ್ಲಿ, ಅಮಾಂಗ್ ದ 11 ಮೆಂಬರ್ಸ್ ಆಫ್ ದ ಟೀಮ್ ಅಂತ ಅಂದ್ರೆ 11 ಸದಸ್ಯ, ತಂಡದ 11 ಸದಸ್ಯರ ನಡುವೆ ಅಂತ ಆಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅಮಾಂಗ್ ಇಸ್ ಕರೆಕ್ಟ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಅಂದ್ರೆ ನಮ್ಗೆ ಗೊತ್ತಿರ್ಬೇಕು ಎಲ್ಲೆಲ್ಲಿ ಏನ್ ಯೂಸ್ ಮಾಡ್ಬೇಕು, ಬಿಸೈಡ್ ಎಲ್ಲಿ ಯೂಸ್ ಮಾಡ್ಬೇಕು, ಬಿಟ್ವೀನ್ ಎಲ್ಲಿ ಯೂಸ್ ಮಾಡ್ಬೇಕು, ಅಮಾಂಗ್ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ನನ್ನ ಪಕ್ಕದಲ್ಲಿ ಅಂತ ಯೂಸ್ ಮಾಡವತ್ತಿ ಬಿಸೈಡ್ ಯೂಸ್ ಮಾಡ್ಬೇಕು. ಓಕೆ, ಬಿಟ್ವೀನ್ 2 ಪೀಪಲ್ ಇದ್ದಾಗ ಮಾತ್ರ ಬಿಟ್ವೀನ್. ಓಕೆ, ಮೋರ್ ದೆನ್ 2 ಪರ್ಸನ್ಸ್ ಇದ್ರೆ
ಅಮಾಂಗ್ ಅನ್ನ ಯೂಸ್ ಮಾಡ್ಬೇಕು. ದಟ್ಸ್ ಇಟ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನೌ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 7th ಕ್ವಶನ್. Select the most appropriate synonym of the given word. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಆಲ್ರೆಡಿ ಸಿನೋನಿಮ್ ಅಲ್ಲಿ ಕ್ವಶನ್ ಬಂದಿದೆ, ಇದು ಸೆಕೆಂಡ್ ಕ್ವಶನ್. ಸೊ ಫಸ್ಟ್ ವರ್ಡ್ ನೋಡಿ, ಸಾಲಿಟರಿ. ಓಕೆ, ವರ್ಡ್ ಏನಿದೆ? ಸಾಲಿಟರಿ. ಸಾಲಿಟರಿ ಮೀನ್ಸ್ ಸೋಲ್ ಮೀನ್ಸ್ ವಾಟ್? Solitary and soul. You know that single sole proprietorship. Okay, soul it means what? Single. Soul it means what? Single. Solitary means what? ಒಬ್ಬಂಟಿ. So single ಅಂತಾನೆ ಅರ್ಥ. Okay, soul or single. Okay, solitary means what? ಸೋಲ್ ಆರ್ ಸಿಂಗಲ್. ಅಂದ್ರೆ ಯಾವಾಗ್ನು ಒಬ್ರೊಬ್ರೇ ಇರ್ತಾರ ನೋಡಿ. ಓಕೆ, ಯಾರನ್ನ ಹಚ್ಕೊಳ್ಳೋದಿಲ್ಲ ಅವರು. ಕಾಲೇಜಿಗೆ ಹೋಗ್ಲಿ, ಸ್ಕೂಲಿಗೆ ಹೋಗ್ಲಿ, ಬರ್ಲಿ ಬಿಡ್ಲಿ, ಒಬ್ರೇ ಕುಂತಿರ್ತಾರ ಅವ್ರು. ಕುಂಡ್ರದ ಯಾರ ಜೊತೆ ಮಿಂಗಲೇ ಆಗೋದಿಲ್ಲ. ಸೊ ಅದಕ್ ನಾವೇನಂತೀವಿ? ಸಿಂಗಲ್. ಈಗ ಅಂತಿರಲ್ಲ, ನಾ ಒಬ್ಬರ ಸಿಂಗಲ್ ಇದ್ದೀನಿ ನೋಡ್ರಿ ಅಂತ. ಎಸ್, ಸೊ ಅರ್ಥ ಏನು? ಅದು ಸಾಲಿಟರಿ. ಸೊ ಈಗ ಸಾಲಿಟರಿಗೆ ಸಮಾನ ಪದ ಯಾವ್ದಾಗುತ್ತೆ ನೋಡೋಣ. ಎಸ್, ಫಸ್ಟ್ ಆಪ್ಷನ್ ನೋಡಿ, ಜಾಯ್ಫುಲ್. Joyful it means what? Happiness. Yes. Next, second ಬಂದ್ಬಿಟ್ಟು hardship ಇದೆ. So hardship it means what? ಅಂದ್ರೆ ಬಹಳಷ್ಟು ಕೆಲಸ ಮಾಡೋದು, ಹಾರ್ಡ್ ವರ್ಕ್ ಮಾಡೋದು. ಎಸ್, ಸೊ ಹಾರ್ಡ್ಶಿಪ್. ನೆಕ್ಸ್ಟ್, ಸಿಂಗಲ್. ಸೊ ನಾ ಅಲ್ಲಿ ಬರ್ದಿರೋ ಪ್ರಕಾರ ಸೋಲ್ ಇದ್ನಲ್ಲಿ ಸಿಂಗಲ್ ಇದೆನಾ? ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಸಿಂಗಲ್. ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಎಸ್, ಸೊ ಸಾಲಿಟರಿ ಇಟ್ ಮೀನ್ಸ್ ವಾಟ್? ಸಿಂಗಲ್. ಸೊ ಅಲ್ಲಿ ನಾವು ಸಿಂಗಲ್ ಹ್ಯಾಪಿನೆಸ್ ಅಂತೀವಾ? ಒಬ್ಬಂಟಿ ಎದಕೊಂಡಿರ್ತೀವಿ ನಾವು? ಯಾರ ಜೊತೆಗೂ ಹೊಂದ್ಕೊಳ್ಳಲ್ಲ ಅಂತ ಕೂತಿರ್ತೀವಲ್ಲ. ಓಕೆ, ನಮ್ ಜಾಯ್ ಎದಾಗದ? ಒಬ್ಬಂಟಿದಾಗೆ ಅದ. ಅಂತರೀಗ ನೋಡಿ, ಎಲ್ಲಾರ್ದ ಬೆರಿಬೇಕು ಅಂತ ಬೈತಿರ್ತೀವಿ ನಮ್ಮ ಮನೆಯವ್ರು. ಹೌದಾ? ನಾವೇನ್ ಮಾಡ್ತೀವಿ? ಮತ್ತೆ ಸಿಂಗಲ್. ಹೌದಾ? ಅಂದ್ರೆ ನಾವೇನ್ ಮಾಡ್ತೀವಿ? ಸ್ವಲ್ಪ ದೂರ ಇರ್ತೀವಿ, ಏನು ಬೇಡ ಅವ್ರಲಿಂದ ಅಂತ. ಸೊ ಸಿಂಗಲ್. ಸೊ ಸಾಲಿಟರಿ ಇಟ್ ಮೀನ್ಸ್ ಸಿಂಗಲ್. ಸೊ ಅಲ್ಲಿ ಸಿಂಗಲಿಗೆ ನಾವು ಹಾರ್ಡ್ಶಿಪ್ ಅನ್ನಲ್ಲ, ಹಾರ್ಡ್ ವರ್ಕ್ ಅಂತೀವ. ಸಿಂಗಲ್ ಈಗ ಇಲ್ಲ. ಸೊ ಫಸ್ಟ್ ಆಗಲ್ಲ, ಸೆಕೆಂಡು ಆಗಲ್ಲ. ಅಂಡ್ ಅಕ್ವಾರ್ಡ್ ಮೀನ್ಸ್ ವಾಟ್? ದಿಸ್ ಇಸ್, ಈ ವರ್ಡ್ ಏನಿದೆ ಐ ಥಿಂಕ್ 3 times ಇದು ರಿಪೀಟೆಡ್ ಇದೆ ವರ್ಡ್. ಅಕ್ವಾರ್ಡ್ ಇಟ್ ಮೀನ್ಸ್ ಪೇಚಿನ ಅಂತ. ಪೇಚಿನ. ಓಕೆ, ಆಚು ಪೇಚು ಅಂತಾರಲ್ಲ, ಕೇಳಿದೀರಾ? ಸೊ ಇಲ್ಲಿ ಸಿಂಗಲ್ ಪೇಚಿನೂ ಕೂಡ ನಾವು ಅನ್ನಲ್ಲ. ಸೊ ಇಲ್ಲಿ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ಹೋಗ್ಲಾ? ಓಕೆ, ನೋಡಿ 8th ಕ್ವಶನ್. Select the most appropriate antonym of the word given in brackets to fill in the blank and complete the sentence. ಕೊಟ್ಟಿರುವ ಸೆಂಟೆನ್ಸ್ ಏನ್ ಮಾಡಿದಾರ? fill in the blanks ಪ್ಲಸ್ ಏನ್ ಮಾಡಿದಾರ? ಆಂಟೋನಿಮ್ ಕೊಟ್ಟಿದ್ದಾರೆ. ಎಸ್, ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಬ್ರಾಕೆಟ್ ಅಲ್ಲಿ ವರ್ಡ್ ಇದೆ. ಆ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಐ ಡೋಂಟ್ ವಾಂಟ್ ಟು ಅಫೆಂಡ್ ಹಿಮ್, ಸೊ ಐ ಆಮ್ hesitant to say or do anything dash polite. ಓಕೆ, ಏನ್ ಹೇಳಿದಾರ? ಐ ಡೋಂಟ್ ವಾಂಟ್ ಟು ಅಫೆಂಡ್ ಹಿಮ್, so I am hesitate to say or do anything dash polite. So ಇಲ್ಲಿ ವರ್ಡ್ ಏನ್ ಕೊಟ್ಟಿದಾರ ಬ್ರಾಕೆಟ್ ನಲ್ಲಿ? polite. Polite it means what? Polite it means ಸಭ್ಯತೆ. ಓಕೆ, ಅಂದ್ರೆ ಬಾಳ ಸಂಸ್ಕಾರ ಸಭ್ಯತೆ ಮನುಷ್ಯ ಅನಾರಿ ಅಂತೀವಲ್ಲ. ಓಕೆ, ಯಾರಾದ್ರೂ ನಡಿಬೇಕಾದ್ರೆ, ಮಾತ್ ಹೇಳ್ಬೇಕಾದ್ರೆ ಬಾಳ ಸಭ್ಯತೆ ಮನೆತನದಿಂದ ಬಂದಾರಿ ಅವರು ಅಂತ. ಎಸ್, ಸೊ ಅಲ್ಲಿ ಪೊಲೈಟ್ ಇಟ್ ಮೀನ್ಸ್ ವಾಟ್? ಸಭ್ಯತೆ. ಸೊ ಇಲ್ಲಿ ಸಭ್ಯತೆಗೆ ವಿರುದ್ಧ ಪದ ಏನಾಗುತ್ತೆ? ಫಸ್ಟ್ ಬಂದ್ಬಿಟ್ಟು ಬ್ಲಫ್ ಇದೆ. ಸೆಕೆಂಡ್ ಬಿಟ್ಟು ಕೈಂಡ್. ಕೈಂಡ್ ಇಟ್ ಮೀನ್ಸ್ ರೀತಿಯ ಅಂತ. ಓಕೆ, ರೂಡ್ ಇಟ್ ಮೀನ್ಸ್ ರೂಡ್. ಅವ ಮನುಷ್ಯ ಬಾಳ್ ರೂಡ್ ಅನ್ನರಿ, ಅವನಿಗೆ ಏನೋ ಅನ್ಬೇಡ್ರಿ, ಏನ್ರಿ ಅಂದ್ರ ಯಾಕಡೆ ಮಾತಿರ್ತದ ಪಾರ್ರಿ ಅಂತ ಬೈದ್ಬಿಡ್ತಾರ. ಓಕೆ, ಅವ ಏನ್ ಯಾಕೆ ಹೇಳಲ್ಲ ಕೋಟಿಗೆ ಒಟ್ಟ ಸ್ಮೂತ್ನೆಸ್ ಅನ್ನೋದೇ ಗೊತ್ತಿರೋದು.
ಸಭ್ಯತೆನೆ ಗೊತ್ತಿರಲ್ಲ ಅವ್ರಿಗೆ, ಫುಲ್ ರೂಡ್ ಆಗಿ ಮಾತು ಹೇಳಿರ್ತಾರೆ. ಸೊ ಅದಕ್ಕೆ ನಾವೇನಂತೀವಿ ರೂಡ್. ಇಟ್ ಮೀನ್ಸ್ ವರುಟ ಅಂತ. ವರುಟ ಅನ್ನೋರಿ ಮನುಷ್ಯ ಅಂತಾರಲ್ಲ, ವರುಟ. ನೆಕ್ಸ್ಟ್ ಅಬ್ರಪ್ಟ್. ಈ ವರ್ಡ್ ಬಹಳ ಸತಿ ರಿಪೀಟ್ ಇದೆ. ಅಂಡ್ ಬ್ಲಫ್ ಆಲ್ಸೋ. ಓಕೆ, ಇದ್ರ ಮೀನಿಂಗ್ ನೀವೇ ಹೊಡ್ಕೊಳ್ಳಿ, ಅದು ನೆಕ್ಸ್ಟ್ ಬಂದು ಹೇಳ್ಬೇಕು ನೀವು. ಓಕೆ, ಇಲ್ಲಿ ಸಭ್ಯತೆಗ ವಿರುದ್ಧ ಪದ ಯಾವ್ದಾಗುತ್ತೆ? ಬ್ಲಫ್, ಕೈಂಡ್, ರೂಡ್ ಅಂಡ್ ಅಬ್ರಪ್ಟ್ ಇಸ್ ದೇರ್. ಯಾವ್ದಾಗುತ್ತೆ? ಎಸ್, ವೆರಿ ಗುಡ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಸೊ ಸಭ್ಯತೆಗ ವಿರುದ್ಧ ಪದ ಯಾವ್ದಾಗುತ್ತೆ? ವರುಟ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 9th question. This is very simple. Select the most appropriate meaning of the given idiom. Given idiom. Idiom ಅಂದ್ರೆ ಗೊತ್ತಿದೆ ನಿಮ್ಗೆ, ನಾಣ್ಣುಡಿ ಅಂತ. ಕೊಟ್ಟಿರುವ ನಾಣ್ಣುಡಿಗೆ ಏನ್ ಮಾಡ್ಬೇಕು? 4 ಆಪ್ಷನ್ ಅಲ್ಲಿ ಅದಕ್ಕೆ ಅರ್ಥ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ನಾಣ್ಣುಡಿ ನೋಡಿ, ಫಿಶ್ ಔಟ್ ಆಫ್ ವಾಟರ್. ಫಿಶ್ ಔಟ್ ಆಫ್ ವಾಟರ್. ಫಿಶ್ ಇಟ್ ಮೀನ್ಸ್ ಮೀನು. ಓಕೆ, ಔಟ್ ಆಫ್ ವಾಟರ್ ಈಸಿ ಇದೆನಾ? ಅಂದ್ರೆ ನೀರಿನಿಂದ ಅದು ಏನಿದೆ? ಹೊರಗಿದೆ. ಫಿಶ್ ಔಟ್ ಆಫ್ ವಾಟರ್ ಮೀನ್ಸ್ ನೀರಿನಿಂದ ಮೀನು ಹೊರಗಿದೆ. ಅರ್ಥ ಏನು ನೋಡಿ. ಫಸ್ಟ್ ಆಪ್ಷನ್ ನೋಡಿ, ಬಿ ನಾಸ್ಟಲ್ಜಿಕ್ ಅಬೌಟ್ ಸಮಥಿಂಗ್, ಬಿ ಅ ಸರ್ವಿಯರ್. ನೆಕ್ಸ್ಟ್, ನಾಟ್ ಫೀಲಿಂಗ್ ಕಂಫರ್ಟೇಬಲ್ ಇನ್ ಅ ನ್ಯೂ ಎನ್ವಿರಾನ್ಮೆಂಟ್. ಫೋರ್ತ್ ಬಂದ್ಬಿಟ್ಟು ಗೋ ಫಿಶಿಂಗ್. ಓಕೆ, ಇಲ್ಲಿ ಏನ್ ಹೇಳಿದಾರಂದ್ರ ಫಿಶ್ ಔಟ್ ಆಫ್ ವಾಟರ್ ಇದೆ ಅಂದ್ರೆ ನೀರಿನಿಂದ ಮೀನ್ ಹೊರಗಿದೆ. ಅರ್ಥ ಏನು ಅಂದ್ರೆ ಮೀನ ಹೊರಗ್ ಬಿಟ್ರೆ ಏನಾಗ್ತೈತ್ರಿ? ಅದು ಸಾಯ್ತದ. ಎಸ್, ಅದು ಕಂಫರ್ಟೇಬಲ್ ಫೀಲ್ ಅಲ್ಲ ಅದು. ಓಕೆ, ನೀರಿನಲ್ಲಿದ್ರು ಮಾತ್ರ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ಮನುಷ್ಯರು ಕೂಡ ಒಂದ್ ವರ್ಷ ಅಷ್ಟು ಏನ್ ಮಾಡಿರ್ತೀವಿ, ನಾವು ಊರಲ್ಲೆಲ್ಲ ಬೆಳೆದ್ ಬಂದಿರ್ತೀವಿ. ಅದು ಫುಲ್ ಎಲ್ಲ ಹುಟ್ಟು ಬೆಳೆದೆಲ್ಲ ಅಲ್ಲೇ ಇರ್ತೀವಿ. ಆಮೇಲಿಂದ ಬಂದ್ ಬಳಕ ಬೇರೆಲ್ ಎಲ್ಲಾದ್ರೂ ಬಂದು ಹಾಸ್ಟೆಲ್ನಾಗ ಒಮ್ಮೆ ಬಂದ್ ಇರು ಅಂದ್ರೆ ಹೆಂಗಾಗುತ್ತೆ? ಫಿಶನ್ ತರಾನೇ ಆಗ್ಬಿಡ್ತೀವಲ್ಲ ನಾವು. ಎಸ್, ನೀರಿನಿಂದ ಹೊರಗ್ ತೆಗ್ದಂಗ ನಮ್ಗ, ಹೌದಾ? ಅಲ್ಲಿ ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ಜೊತೆಗೆ ಹೊಂದ್ಕೋಕ್ ಆಗಲ್ಲ ನಮ್ಗೆ ಜಲ್ದಿ. ಸೊ ಅದ್ರ ಅರ್ಥ ಏನು ಅಂದ್ರೆ ಫಿಶ್ ಔಟ್ ಆಫ್ ವಾಟರ್ ಮೀನ್ಸ್ ನೀರಿನಿಂದ ಮೀನ್ ಹೊರಗ್. ಅರ್ಥ ಏನು ಅಂದ್ರೆ ನಾಟ್ ಫೀಲಿಂಗ್ ಕಂಫರ್ಟೇಬಲ್ ಇನ್ ಅನ್ ಎನ್ವಿರಾನ್ಮೆಂಟ್ ಅಂತ ಅರ್ಥ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಸಿಂಪಲ್ ಇದೆ ಅಲ್ಲ? ಏನಾದ್ರೂ ಡೌಟ್ಸ್ ಇದೆನಾ? ನೋ ಡೌಟ್ಸ್. ಸಿಂಪಲ್ ಇದೆ, ಬಹಳ ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಓಕೆ, 10th ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕಾ? ಸೊ ಫಸ್ಟ್ ವರ್ಡ್ ಏನಿದೆ ನೋಡಿ, ಮಿಸ್ ಫಾರ್ಚೂನ್. ವರ್ಡ್ ಏನಿದೆ? ಮಿಸ್ ಫಾರ್ಚೂನ್. ಓಕೆ, ಫಾರ್ಚೂನ್ ಇಟ್ ಮೀನ್ಸ್ ಅದೃಷ್ಟ. ಓಕೆ, ಅಲ್ಲೇ ನಮ್ಗೆ ವರ್ಡ್ ಸಿಗ್ತಾ ಇದೆ ವಿರುದ್ಧ ಪದ, ಅದಕ್ಕೆ ಸಮಾನ ಪದ. ಓಕೆ, ಫಾರ್ಚೂನ್ ಮೀನ್ಸ್ ಅದೃಷ್ಟ, ಅದೃಷ್ಟ. ಓಕೆ, ಮಿಸ್ ಫಾರ್ಚೂನ್ ಮೀನ್ಸ್ ಮಿಸ್. ಆಲ್ರೆಡಿ ಮಿಸ್ ಅಂದ್ರೆ ದುರಾದೃಷ್ಟ. ಓಕೆ, ಮಿಸ್ ಫಾರ್ಚೂನ್ ಇಟ್ ಮೀನ್ಸ್ ವಾಟ್? ದುರಾದೃಷ್ಟ. ಓಕೆ, ಇಲ್ಲಿ ದುರಾದೃಷ್ಟಕ್ಕ ವಿರುದ್ಧ ಪದ ಏನಾಗುತ್ತೆ? ಕಂಡೆಮ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ಬ್ಲೆಸ್ಸಿಂಗ್ ಇದೆ. ಥರ್ಡ್ ಬಂದ್ಬಿಟ್ಟು ಅಫ್ಲಿಕ್ಷನ್ ಇದೆ. ಫೋರ್ತ್ ಬಂದ್ಬಿಟ್ಟು ಸಪೋರ್ಟ್ ಇದೆ. ಇಲ್ಲಿ ಯಾವ್ದಾಗುತ್ತೆ? ಬ್ಲೆಸ್ಸಿಂಗ್ ಇಸ್ ಕರೆಕ್ಟ್. ಯಾವ್ದಾಗುತ್ತೆ? ಸೆಕೆಂಡ್. ವೈ? ಬಿಕಾಸ್ ಈಗ ಅಂತಾರಲ್ಲ, ಆಶೀರ್ವಾದ ಚಲೋ ಇತ್ತು ಅಂದ್ರ ನಿಮ್ದೇ ಆಶೀರ್ವಾದ ರೀ, ನಮ್ಗೆಲ್ಲ ಚಂದ ಇತ್ತು ಅಂತೀವಿ, ಹೌದಾ? ಸೊ ಅಲ್ಲಿ ಏನೋ ಆಶೀರ್ವಾದ ಇಲ್ಲ ಅಂದ್ರೆ ಇದು ನನ್ ದುರಾದೃಷ್ಟ ಅದ, ಅದಕ್ಕೆ ಹಿಂಗ ಆಗದ ಅಂತ ಅಂದ್ಬಿಡ್ತೀವಿ. ಎಸ್, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲ್ಸಕ್ ಹೋಗಿರ್ತೀರ, ಕೆಲ್ಸ ಎಲ್ಲ ಮನೆಗೆಲ್ಲ ಆಶೀರ್ವಾದ ಎಲ್ಲ ತಗೊಂಡು ಕೆಲ್ಸಕ್ ಹೋಗಿರ್ತೀರ. ಓಕೆ, ಏನೋ ಒಂದು ಇಂಟರ್ವ್ಯೂ ಅದ ಅಂತ ಭಾವಿಸಿ. ಓಕೆ, ಹೋಗಿರ್ತೀರ, ಎಲ್ಲ ಮನೆಯಲ್ಲೆಲ್ಲ ಆಶೀರ್ವಾದ ತಗೊಂಡ್ ಹೋಗಿರ್ತೀರ. ಅವರು ಎಸ್ ನಿಮ್ಗೆಲ್ಲ ಅಪಾಯಿಂಟ್ ಮಾಡಿದೇವ ಅಂದ ತಕ್ಷಣ ಎಲ್ಲ ನಿಂದ ಆಶೀರ್ವಾದ ನೋಡಿ ಇವತ್ತ ನಂಗ ಆಗ್ಬಿಡ್ತು ಅಂತ ಬಿಡ್ತೀವಿ. ಅದೇ ಅಲ್ಲಿ ನಾವು ಆಶೀರ್ವಾದ ತಗೊಂಡ್ ನನ್ ದುರಾದೃಷ್ಟ ಅಂತ ಹೇಳ್ಬಿಡ್ತೀವಿ. ದುರಾದೃಷ್ಟ ಇವತ್ ನಂದು ಆಗ್ಲಿಲ್ಲ ಅಂತ ಅಂದ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ದುರಾದೃಷ್ಟಕ್ಕ ವಿರುದ್ಧ ಪದ ಏನಾಗುತ್ತೆ? ಬ್ಲೆಸ್ಸಿಂಗ್ ಇಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ಲಾ? ಓಕೆ, 11th ಕ್ವಶನ್ ನೋಡಿ.
ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಅಲ್ಲಿ ಆಗ್ಲೇ ಏನಾಗಿತ್ತು, ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಎರಡನ್ನು ಮಿಕ್ಸ್ ಮಾಡಿ ಕ್ವಶನ್ ಇತ್ತ. ಸೊ ಇಲ್ಲಿ ಏನ್ ಮಾಡಿದಾರ, ಕರೆಕ್ಟ್ಲಿ ಮೇಲೆ ಕ್ವಶನ್ ಅನ್ನ ಕೇಳಿದಾರೆ. ಓಕೆ, 4 ಆಪ್ಷನ್ ನಲ್ಲಿ 3 ಆಪ್ಷನ್ ಏನಿದೆ ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ, ಒಂದೇನಿದೆ ಕರೆಕ್ಟ್ ಸ್ಪೆಲ್ಟ್ ಇದೆ. ಅದು ಯಾವ್ದು ಕರೆಕ್ಟ್ ಸ್ಪೆಲ್ಟ್ ಇದೆ ಅದನ್ನ ಆಯ್ಕೆ ಮಾಡಿ ಅಂತ ಹೇಳಿದಾರೆ. ಓಕೆ, ಸೊ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ನೋಡೋಣ. ಫಸ್ಟ್ ನೋಡಿ, ಮೆಸೆಂಜರ್ 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 ಮೆಸೆಂಜರ್. 4 ಆಪ್ಷನ್ ಏನಿದೆ ಮೆಸೆಂಜರ್ ಇದೆ, ಬಟ್ 3 ಆಪ್ಷನ್ ಏನಿದೆ ಇನ್ಕರೆಕ್ಟ್ ಅದ, 1 ಕರೆಕ್ಟ್ ಅದ. ಮೆಸೆಂಜರ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, ಮೆಸೆಂಜರ್, ಮೆಸ್ ME ಡಬಲ್ ಎಸ್ ಮೆಸ್, ಎಂಜರ್ ENGER. ಎಲ್ಲಿದೆ ನೋಡಿ, ಎಲ್ಲಿದೆ ಆಪ್ಷನ್? ಎಸ್, ವೆರಿ ಗುಡ್, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಫಸ್ಟ್ ನೋಡಿ ಏನಿದೆ, MEESSENJ ಬಂದಿದೆ. ಇಲ್ಲಿ ಬದಲು ಏನ್ ಬರ್ಬೇಕಿತ್ತಲ್ಲಿ, ಜಿ ಬರಬೇಕು. ಸೊ ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಡಬಲ್ ಎಸ್ ಇಲ್ಲ, ಸೊ ಇದು ಕೂಡ ಆಗಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ME ಬರ್ಬೇಕು, ಇಲ್ಲಿ MA ಇದೆ, ಸೊ ಇದನ್ನು ಕೂಡ ಆಗಲ್ಲ. ಸೊ ಇಲ್ಲಿ ಮೆಸೆಂಜರ್ ಯಾವ್ದು ಕರೆಕ್ಟ್ ಆಗುತ್ತೆ, ಸೆಕೆಂಡ್ ಇಸ್ ಕರೆಕ್ಟ್. ಓಕೆ, ಸೊ ಮೆಸೆಂಜರ್ ಮೀನ್ಸ್ ಸಂದೇಶ ವಾಹಕ ಅಂತೀವಿ ನಾವು, ಸಂದೇಶ ವಾಹಕ. ಓಕೆ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 12th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಓಕೆ, ಆಂಟೋನಿಮ್ ಕೊಟ್ಟಿರೋ ವರ್ಡಿಗೆ ಮತ್ತೇನ್ ಮಾಡ್ಬೇಕ್ರಿ, ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಕಂಪ್ಯಾಕ್ಟ್. ಯು ನೋ ದಟ್ ಕಂಪ್ಯೂಟರ್ ನಲ್ಲಿ ಕಂಪ್ಯಾಕ್ಟ್ ಡಿಸ್ಕ್ ಇರುತ್ತೆ, ಕಂಪ್ಯಾಕ್ಟ್ ಡಿಸ್ಕ್, ಯು ನೋ ದಟ್. ಸೊ ಇಲ್ಲಿ ಕಂಪ್ಯಾಕ್ಟ್ ಮೀನ್ಸ್ ವಾಟ್ ಅಂದ್ರೆ ಅಂದ್ರೆ ಸಣ್ಣದಿರೋದು. ಕಂಪ್ಯಾಕ್ಟ್ ಇಟ್ ಮೀನ್ಸ್ ಶಾರ್ಟ್ ಅಂತ ಅರ್ಥ. ಓಕೆ, ಕಂಪ್ಯಾಕ್ಟ್ ಇಟ್ ಮೀನ್ಸ್ ವಾಟ್, ಶಾರ್ಟ್ ಅಂತ ಅರ್ಥ. ಸೊ ಇಲ್ಲಿ ಅವ್ರೇನ್ ಹೇಳಿದಾರೆ, ಅವರು ವಿರುದ್ಧ ಪದ ಕೇಳಿದಾರೆ. ಫಸ್ಟ್ ಆಪ್ಷನ್ ಏನಿದೆ, ಶಾರ್ಟ್ ಇದೆ. ಸೊ ಅಲ್ಲಿ ಸಮಾನ ಪದ ಕೇಳಿದ್ರೆ ಏನಾಗ್ತಿತ್ತು, ಸೊ ಬರ್ಕೊಳ್ಳಿ ಇದು, ಯಾಕಂದ್ರೆ ಸಮಾನ ಪದ ಸಿಕ್ತಾ, ಕಂಪ್ಯಾಕ್ಟ್ ಸಮಾನ ಪದ ಕೇಳ್ಬೋದು ನೆಕ್ಸ್ಟ್ ಟೈಮ್ ಅವರು. ಓಕೆ, ಐಡೆಂಟಿಫೈ ದ ಕರೆಕ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಕಾಂಪ್ಯಾಕ್ಟ್ ಅಂತ ಕೇಳ್ಬೋದು. ಸೊ ಅಲ್ಲಿ ಶಾರ್ಟ್ ಅಂತ ಹಾಕ್ಬೇಕು. ಎಸ್, ಬಟ್ ಈ ಟೈಮಿಗೆ ಏನ್ ಹೇಳಿದಾರ, ಅವ್ರು ವಿರುದ್ಧ ಪದ ಕೇಳಿದಾರ. ಸೊ ಅಲ್ಲಿ ಕಂಪ್ಯಾಕ್ಟ್ ವಿರುದ್ಧ ಪದ ಯಾವ್ದಾಗುತ್ತೆ, ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಎಕ್ಸ್ಪ್ಯಾಂಡ್, ವಿಸ್ತಾರ ಮಾಡೋದು. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಮಲ್ಟಿಪಲ್, ಬಹಳಷ್ಟು ವೆರೈಟೀಸ್. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಕಾಂಪ್ರೆಸ್. ಇಲ್ಲೆಲ್ಲ ಇದಕ್ಕೆ ಇದೆ ಅರ್ಥ, ಶಾರ್ಟ್, ಕಾಂಪ್ರೆಸ್ ಎಲ್ಲ ಅದೇ. ನೆಕ್ಸ್ಟ್ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ, ವೆರಿ ಗುಡ್, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಶಾರ್ಟ್, ವಿಸ್ತಾರ, ಎಕ್ಸ್ಪ್ಯಾಂಡ್ ಮಾಡೋದು. ಓಕೆ, ಸೊ ಇಲ್ಲಿ ಕಂಪ್ಯಾಕ್ಟ್ ವಿರುದ್ಧ ಪದ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಸಿಂಪಲ್ ಇತ್ತ? ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 13th ಕ್ವಶನ್. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್, ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದೆ ಇದು. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು, ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಇಲ್ಲಿ ಏನೇನ್ ಮಾಡಿದಾರ, ಸಬ್ಸ್ಟಿಟ್ಯೂಟ್ ಪ್ಲಸ್ ಸಿನೋನಿಮ್ ಎರಡನ್ನು ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರೆ. ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಒಂದ್ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದವನ್ನ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಹರ್ ಪ್ರೋಗ್ರೆಸ್ ಈಸ್ ಅನ್ಪ್ಯಾರಲ್ಡ್ with that of any other teacher. Okay, her progress is unparalleled with that of any other teacher. So ಇಲ್ಲಿ group of words ಏನು ಮಾಡಿದಾರ, group of words ಇಲ್ಲ, only one word is there. So progress, progress it means what, progress, pragati, betterment. Yes, progress it means what, pragati, ಸುಧಾರಣೆ. ಓಕೆ, ಇವೆಲ್ಲ ಒಂದೇ. ಪ್ರೋಗ್ರೆಸ್ ಇಟ್ ಮೀನ್ಸ್ ವಾಟ್, ಪ್ರಗತಿ, ಸುಧಾರಣೆ, ಬೆಟರ್ಮೆಂಟ್ ಎಲ್ಲ ಒಂದೇ. ಸೊ ಇಲ್ಲಿ ಪ್ರೋಗ್ರೆಸ್ ಸಮಾನ ಪದ ಯಾವ್ದು ಕೇಳಿದಾರೆ, ಸೊ ಯಾವ್ದಾಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಫ್ಲೈಟ್ ಇದೆ, ಸೊ ಮೀನ್ಸ್ ವಾಟ್, ಅವಸ್ಥೆ ಅಂತ. ಫ್ಲೈಟ್ ಇಟ್ ಮೀನ್ಸ್ ವಾಟ್, ಅವಸ್ಥೆ.
Next, scenario means ಸನ್ನಿವೇಶ. Scenario means what? ಸನ್ನಿವೇಶ. Next, dilemma means it means ಉಭಯ ಸಂಕಟ. Words ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಸಂಕಟ. Next, betterment it means ಸುಧಾರಣೆ. ಓಕೆ, ಇಲ್ಲಿ ನೋಡಿ ಪ್ರೋಗ್ರೆಸ್, ಪ್ರಗತಿ, ಸುಧಾರಣೆಗೆ ಸಮಾನ ಪದ ಕೇಳಿದಾರೆ. ಸೊ ಯಾವ್ದಾಗುತ್ತೆ ಇಲ್ಲಿ? ಅಫ್ಕೋರ್ಸ್ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಎಸ್, ಏನಿದೆ ಅಲ್ಲಿ ದೊಡ್ಡದು ಏನಿಲ್ಲ. ಪ್ರಗತಿಗ್ ನಾವು ಅವ್ಯವಸ್ಥೆ ಅನ್ನಲ್ಲ, ಸನ್ನಿವೇಶ ಅನ್ನಲ್ಲ, ಉಭಯ ಸಂಕಟನು ಅನ್ನಲ್ಲ. ಇಲ್ಲಿ ಫಸ್ಟ್ ಆಪ್ಷನ್ ಆಗಲ್ಲ, ಸೆಕೆಂಡ್ ಆಗಲ್ಲ, ಥರ್ಡ್ ಆಗಲ್ಲ. ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ನೋಡಿ 14 ಕ್ವಶನ್. ಇದನ್ನು ಸಿಂಪಲ್ ಇದೆ, ಫುಲ್ ಸಿಂಪಲ್ ಇದೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಮತ್ತೆ ಅಪ್ರೋಪ್ರಿಯೇಟ್ ಸಿನೋನಿಮ್ ಇದೆ. ಎಸ್, ಅಪ್ರೋಪ್ರಿಯೇಟ್ ಸಿನೋನಿಮ್ ಇಲ್ಲಿ ಏನ್ ಮಾಡಿದಾರ? ಸಿನೋನಿಮ್ ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್. ಎಸ್, ಕೊಟ್ಟಿರೋ ಸೆಂಟೆನ್ಸ್ ಇಲ್ಲಿ ವರ್ಡ್ ಅಂಡರ್ಲೈನ್ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು? ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು ಅಷ್ಟೇ. ಸೊ ನೋಡಿ, ಕಂಪಲ್ಷನ್. ಸಮ್ ಪೀಪಲ್ ಹ್ಯಾವ್ disorder from which comes the dash to check doors and ensure that they are properly locked. Compulsion, it means what? ಒತ್ತಾಯ. ಕಂಪಲ್ಷನ್ ಇಟ್ ಮೀನ್ಸ್ ನೀವು ಮಾಡ್ಲೇಬೇಕು ಅಂದಂಗದು. ಯು ಶುಡ್ ಡೂ ದಟ್ ಅಂದ್ರೆ ಅದು ಮಾಡ್ಲೇಬೇಕು ನೀವು. ಕಂಪಲ್ಷನ್ ಮೀನ್ಸ್ ಒತ್ತಾಯ. ಓಕೆ, ಸೊ ಇಲ್ಲಿ ಒತ್ತಾಯಕ್ಕೆ ಸಮಾನ ಪದ ಕೇಳಿದಾರ. ಸೊ ಒತ್ತಾಯ, ಈಗ ನಮ್ಮ ಮನೆಗೆಲ್ಲ ಮಾಡ್ತಾರಲ್ಲ, ಬರೇ ಬೀತೆ, ಎದ್ದು ಕೆಲಸ ಮಾಡ್ಬೇಕು ಜಲ್ದಿ ಜಲ್ದಿ. ಫೋರ್ಸಬಲಿ ಎಲ್ಲ ಮಾಡಿಸ್ತಾರಲ್ವಾ, ಬೈದ್ ಬಿಡ್ತೀರಲ್ವಾ ನೀವು? ಏನನ ಹೇಳ್ತಾರ, ಬರೀ ಕೆಲ್ಸನ ಹೇಳ್ತಾರ ಅಂತೀವ, ಹೌದಾ? ಸೊ ಅಲ್ಲಿ ಮನೆಗೆ ಅಂದ್ಬಳೆ ಕಂಪಲ್ಸರಿ ಮಾಡ್ಲೇಬೇಕಲ್ಲ? ಇಲ್ಲ, ಫ್ರೀಡಮ್ ಇರುತ್ತೆ, ಮಾಡಬಹುದು ಮಾಡದೇ ಇರ್ಬೋದು. ಬಟ್ ಇನ್ ಕಾಲೇಜ್ ಆರ್ ಇನ್ ಯುವರ್ ಸ್ಕೂಲ್ ಹೆಂಗಿರುತ್ತೆ? ಮ್ಯಾಮ್ ಹೇಳಿದ್ ಮಾಡ್ಲೇಬೇಕು. ಎಸ್, ಸೊ ಮಾಡ್ಲೇಬೇಕು ನಾವು. ಸೊ ಇಲ್ಲಿ ಒತ್ತಾಯಕ್ಕೆ ಸಮಾನ ಪದ ಏನಾಗುತ್ತೆ? ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಗ್ರಿಮೆಂಟ್. ಎಸ್, ಅಗ್ರಿಮೆಂಟ್ ಮಾಡ್ತೀರಾ? ಯಾರೆಲ್ಲ ಮಾಡ್ತೀರಾ? ಇವತ್ ನಾನು ಈ ತಪ್ಪು ಮಾಡ್ರ ನೀ ನಂಗೆ ಹೇಳ್ಬಾರ್ದ, ನಾನು ನಿಂದೇನು ಹೇಳಲ್ಲ. ಅಗ್ರಿಮೆಂಟ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ? ಸೊ ಅದು ಅಗ್ರಿಮೆಂಟ್. ಆಬ್ಲಿಗೇಷನ್ ಮೀನ್ಸ್ ಇಟ್ ಮೀನ್ಸ್ ರೆಸ್ಟ್ರಿಕ್ಷನ್ಸ್, ಮಾಡ್ಲೇಬೇಕು. ಆಬ್ಲಿಗೇಷನ್ಸ್ ಮೀನ್ಸ್ ಒತ್ತಾಯನೆ ಅಂತ ಆಗುತ್ತೆ. ಪ್ಯಾಷನ್, ನಾಟ್ ಫ್ಯಾಷನ್. ಫ್ಯಾಷನ್ ಇಲ್ಲ ಅಲ್ಲಿ. ಓಕೆ, ಫ್ಯಾಷನ್ ಇಲ್ಲ. ಫ್ಯಾಷನ್ ಇಟ್ ಮೀನ್ಸ್ ಸ್ಟೈಲ್ ಮಾಡೋದು. ಪ್ಯಾಷನ್ ಇಟ್ ಮೀನ್ಸ್ ಎಸ್, ನಮ್ಗೆ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ನಾವು ಓದೋದ್ರ ಜೊತೆಗೆ ಅದನ್ನು ಮಾಡಿದ್ರೆ ಒಂದ್ ನೌಕರಿನಲ್ಲಿ ಇದ್ದು ಮತ್ತೊಂದ್ ನಮ್ಗೆ ಪ್ಯಾಷನ್ ಇರ್ತದಲ್ಲ, ಅದಕ್ ನಾವು ಪ್ಯಾಷನ್ ಅಂತೀವಿ. ಅಂದ್ರೆ ಓದೋದ್ ಜೊತೆಗೆ ಇನ್ನೊಂದ್ ಸ್ಕಿಲ್ ಇರ್ತದಲ್ಲ, ಅದು ನಮ್ ಪ್ಯಾಷನ್. ಓಕೆ, ಸೊ ಅದು ಪ್ಯಾಷನ್ ಆಗುತ್ತೆ. ನೆಕ್ಸ್ಟ್ ಎಕ್ಸರ್ಷನ್ ಇದೆ. ಓಕೆ, ಸೊ ಇಲ್ಲಿ ಕಂಪಲ್ಷನ್ಗೆ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ? ಆಬ್ಲಿಗೇಷನ್ ಇಸ್ ಕರೆಕ್ಟ್. ಓಕೆ, ಕಂಪಲ್ಷನ್ಗೆ ಅಪ್ರೋಪ್ರಿಯೇಟ್ ಸಮಾನ ಪದ ಯಾವ್ದಾಗುತ್ತೆ? ಬತ್ತೆ ಅಂತೀವಿ ನಾವು. ಓಕೆ, ಆಬ್ಲಿಗೇಷನ್ಸ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 15 ಕ್ವಶನ್ ನೋಡಿ. Select the most appropriate option that can substitute the underlined segment in the given sentence. If there is no need to substitute it, select no substitution. ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿದಾರ. ಅದರಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ರೀಪ್ಲೇಸ್ ಮಾಡಿದಾಗ 3 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಆರ್ ಎಲ್ಲ ಕರೆಕ್ಟ್ ಇತ್ತು ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಎಸ್, ಸಿಂಪಲ್ ಇದೆ. ನೋಡೋಣ ಅಲ್ಲಿ ಮಿಸ್ಟೇಕ್ ಇದೆ ಇಲ್ವಾ ಅಂತ ನೋಡೋಣ. ಇರ್ಲಿಲ್ಲ ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕೋಣ, ಇತ್ತಂದ್ರೆ ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡೋಣ. ಓಕೆ, ಸೊ ಸೆಂಟೆನ್ಸ್ ನೋಡಿ. ಬಿಕಾಸ್ ಐ ಹ್ಯಾಡ್ ಟು ಕ್ಯಾಚ್ ದ ಟ್ರೈನ್ ಅಂಡ್ ಆಸ್ ವಿ ವರ್ ಶಾರ್ಟ್ ಆನ್ ಟೈಮ್ ಐ ಫಾರ್ಗೆಟ್ ಟು ಪ್ಯಾಕ್ ಮೈ ಟೂತ್ ಬ್ರಷ್ ಫಾರ್ ಅವರ್ ವೆಕೇಶನ್. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ? I forget to pack my toothbrush for our vacation.
ಓಕೆ, ಇಲ್ಲಿ ಏನ್ ಮಿಸ್ಟೇಕ್ ಇದೆ ಇಲ್ವಾ ಹೇಳಿ ಮೊದಲು. ಬಿಕಾಸ್ ಐ ಹ್ಯಾಡ್ ಆಲ್ರೆಡಿ ಇದು ಪಾಸ್ಟ್ ಇದೆ. ಐ ಹ್ಯಾಡ್ ಟು ಕ್ಯಾಚ್ ದ ಟ್ರೈನ್ ಅಂಡ್ ಆಸ್ ವಿ ವರ್ ಶಾರ್ಟ್ ಆನ್ ಟೈಮ್ ಐ ಫಾರ್ಗೆಟ್. ಅಲ್ಲಿ ಏನಾಗಿದೆ, ಟ್ರೈನ್ ಗಡಬಡಿ ಮಾಡಿ ಬಂದಿರ್ತಾರ. ಎಸ್, ನಾವ್ ಏನ್ ಮಾಡ್ತೇವ್, ಕರೆಕ್ಟ್ ಟೈಮ್, ಅದು ಟೈಮ್ 1 ನಿಮಿಷ ಇತ್ತಂದ್ರ ಅವ್ ಮನೆಗ್ ಬಿಡೋದು. ಯಾಕಲ್ಲಿ ಬಂದ್ ನಿಂತರ ಒಂದ್ ಸ್ವಲ್ಪ ಏನಾಗ್ತದ, ಮನೆಗ್ ಜಲ್ದಿ ಮಾಡಲ್ಲ, ಒಂದ್ ಸ್ವಲ್ಪ ಮಕ್ಕೊಂಡಿ ಕರೆಕ್ಟ್ ಟೈಮಿಗೆ ಎಲ್ಲ ಪ್ಯಾಕ್ ಮಾಡೋದು, ಹಿಂದಿನ ದಿನಾನೇ ಮಾಡೋದಿಲ್ಲ ಅದು. ಸೊ ಅವನು ಏನ್ ಮಾಡಿದಾನ, ಪಟ ಟ್ರೈನ್ ಸಿಕ್ಕದಂತ ಓಡ್ಕೋತ ಬಂದಾನ. ಆ ಟೈಮಿಗೆ ಏನ್ ಮಾಡ್ಯಾನ, ಟೂತ್ ಬ್ರಷ್ ಮರ್ತ್ ಬಿಟ್ಟಾನ. ಓಕೆ, ಆಲ್ರೆಡಿ ಇದು ಯಾವ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್ ಇರೋ ಕಾರಣ ಅಲ್ಲಿ ಏನ್ ಬರ್ಬೇಕು, V2 ಫಾರ್ಮ್ ಏನಾಗುತ್ತೆ, ಫಾರ್ಗೆಟ್ ಇಂದು. ಫಾರ್ಗೆಟ್ ಪಾಸ್ಟ್ ಟೆನ್ಸ್ ನಲ್ಲಿ ಫಾರ್ಗೆಟ್ ಆಗಲ್ಲ, ಅದು ಫಾರ್ಗೋಟ್ ಆಗುತ್ತೆ. ಏನಾಗುತ್ತೆ, ಫಾರ್ಗೋಟ್ ಆಗುತ್ತೆ. ಫಾರ್ಗೆಟ್ ಏನಾಗುತ್ತೆ, ಫಸ್ಟ್ V1, ಫಾರ್ಗೋಟ್ V2. ಓಕೆ, ಸೊ ಇದು ಯಾಕಂತಂದ್ರೆ ಇದು ಫಾರ್ಗೋಟ್ ಯಾಕೆ ಆಗ್ಬೇಕು, ಬಿಕಾಸ್ ಆಫ್ ಪಾಸ್ಟ್ ಟೆನ್ಸ್ ಇದೆ. ದಟ್ಸ್ ವೈ ಇದು ಏನಾಗ್ಬೇಕು, ಫಾರ್ಗೆಟ್ ಬದಲು ಫಾರ್ಗೋಟ್, ಮರ್ತ್ ಬಿಟ್ಟೆ. ಸೊ ಅದಕ್ಕೋಸ್ಕರ ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಆಗಲ್ಲ, ಅಲ್ಲಿ ತಪ್ಪಿದೆ. ಓಕೆ, ಮಿಸ್ಟೇಕ್ ಇದೆ. ಈಗ ಯಾವ ಆಪ್ಷನ್ ಆಗುತ್ತೆ, ಫಸ್ಟ್ ನೋಡಿ ಐ ಹ್ಯಾವ್ ಇದೆ, ಹ್ಯಾವ್ ಬರಲ್ಲ, ಮತ್ತೆ ಫಾರ್ಗೆಟ್ ಇದೆ, ಅದು ಆಗಲ್ಲ. ನೆಕ್ಸ್ಟ್, ಐ ಫಾರ್ಗೊಟ್ ಟು ಪ್ಯಾಕ್ ಮೈ ಟೂತ್ ಬ್ರಷ್ ಫಾರ್ ಅವರ್ ವೆಕೇಶನ್. ನೋಡಿ ಇಲ್ಲಿ ಐ ಫಾರ್ಗಟ್ ಇದೆ, ಇಲ್ಲಿ ಐ ಹ್ಯಾವ್ ಫಾರ್ಗಟ್ ಇದೆ, ಅಲ್ಲಿ ಹ್ಯಾವ್ ಬರಲ್ಲ. ಸೊ ಇಲ್ಲಿ ಉಳಿತೆ ಯಾವುದು, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಇಲ್ಲೂ ಫಾರ್ಗಟ್ ಇದೆ ಅಲ್ಲ ಅಂತ ಹೇಳ್ಬೋದು, ಬಟ್ ಅಲ್ಲಿ ಹ್ಯಾವ್ ಬರಲ್ಲ, ಹ್ಯಾಡೇ ಬರುತ್ತೆ. ಓಕೆ, ಇಲ್ಲಿ ಹ್ಯಾಡ್ ಇದೆ. ಓಕೆ, ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಆಫ್ಟರ್ 15 ಏನಿರುತ್ತೆ, ಪ್ಯಾಸೇಜ್ ಇರುತ್ತೆ. ಇಲ್ಲಿವರೆಗೂ ಏನೇನಾಯ್ತು, ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ 3 ಕ್ವಶನ್ ಆಗಿದೆ. ಎಸ್, ಸಬ್ಸ್ಟಿಟ್ಯೂಟ್ ಮಾಡಿ 3 ಕ್ವಶನ್ ಇದೆ, ಅಂಡ್ ಎರರ್ ಮಾಡಿ 1 ಕ್ವಶನ್ ಇದೆ, ಮತ್ತೆ ಸಿನೋನಿಮ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದೆ, 3 ಬಂದಿದೆನಾ, ಓಕೆ 4 ಬಂದಿದೆನಾ. ಓಕೆ, ಆಂಟೋನಿಮ್ ಮೇಲೆ 3, ಇದು 4 ಇದೆ. ಓಕೆ, ಸಾರಿ, ನೋಡಿ ಆಮೇಲೆ ಚೆಕ್ ಮಾಡ್ಕೊಳ್ಳಿ. 4 1 ಇಲ್ಲಿ 3. ಎಸ್, ನೆಕ್ಸ್ಟ್ ಏನ್ ಮಾಡಿದೆ, ಇನ್ಕರೆಕ್ಟ್ಲಿ ಮೇಲೆ ಪ್ಲಸ್ ಕರೆಕ್ಟ್ಲಿ ಕೂಡಿ 1 ಕ್ವಶನ್ ಇದೆ, ಅಂಡ್ ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಇದೆ. ಎಸ್, ಮತ್ತೇನಿದೆ, ಇಡಿಯಂ ಇತ್ತು, ಇಡಿಯಂ ಮೇಲೆ 1 ಕ್ವಶನ್ ಇದೆ, ಅಂಡ್ ಫ್ರೇಸ್ ರೀಪ್ಲೇಸ್ಮೆಂಟ್ ಮೇಲೆ 1 ಕ್ವಶನ್ ಇದೆ. ಎಸ್, ಸೊ ಎಷ್ಟಾಯ್ತು, 2 3 ಎಷ್ಟಾಯ್ತು, 5 6 10 13 14 15 ಆಯ್ತಾ. ಓಕೆ, ಸೊ ಇಲ್ಲಿ ಫೋಕಸ್ ಎಲ್ಲಿ ಮಾಡಬೇಕು, ಸಬ್ಸ್ಟಿಟ್ಯೂಟ್, ಸಿನೋನಿಮ್ಸ್, ಆಂಟೋನಿಮ್ಸ್. ಓಕೆ, ಇಲ್ಲಿ ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಇಲ್ಲಿ ಕವರ್ ಮಾಡ್ಬೋದಾ, ಆರಾಮ್ಸೆ ಮಾರ್ಕ್ಸ್ ಬರುತ್ತೆ. ಇಲ್ಲಿ 4, ಇಲ್ಲಿ 3 ಅಂದ್ರೆ 4 2 ಎಷ್ಟು, 8, 3 2 6, 8 6 ಇಲ್ಲೇ ಮಾರ್ಕ್ಸ್ ಬಂತು, ಇಲ್ಲಿ 2 ಮಾರ್ಕ್ಸ್ ಇಡಿ, ಆಯ್ತಾ, ಆರಾಮ್ ಪಾಸ್ ಆಗ್ಬೋದಾ. ಇಲ್ಲಿ ಪ್ಯಾಸೇಜ್ ನ 1 ಮಾಡಿದ್ರೆ ಅಲ್ಲೊಂದು ಹಿಡೀರಿ. ಎಸ್, ಆರಾಮ್ಸೆ ಏನಾಗ್ಬೋದು, ಪಾಸ್ ಆಗ್ಬೋದು. ಎಸ್, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಬನ್ನಿ ಪ್ಯಾಸೇಜಿಗೆ. ಓಕೆ, ಅಲ್ಲೇನು ಡೌಟ್ಸ್ ಇಲ್ಲಲ್ಲ. ಸೊ ನೆಕ್ಸ್ಟ್ ಏನಿದೆ, ಪ್ಯಾಸೇಜ್ ಇರುತ್ತೆ. ಸೊ ಅಲ್ಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ, ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ 5 ಬ್ಲಾಂಕ್ ಡಿಲೀಟ್ ಇದೆ ಅಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಇದೆ ಅಂತ ಅರ್ಥ. ಓಕೆ, ಸೊ ಫಸ್ಟ್ ಪ್ಯಾಸೇಜ್ ನೋಡಿ, ಮೈ ಬ್ರೀತ್ ಈಸ್ ಹಾಲ್ಟೆಡ್ ಲೈಕ್ ಗಾಸ್ಪಿಂಗ್ ಫಾರ್ ಎ ಡ್ಯಾಶ್ ಕ್ರೈಂಗ್ ಫಾರ್ ಟು long and hard. My breath is halted like gasping for a dash crying for too long and hard. So ಇಲ್ಲಿ ಫಸ್ಟ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ, ಅಂಡರ್ ಒಳಗೆ ಅಂತ ಆಗುತ್ತಾ, ಅಬೌಟ್, ಆಫ್ಟರ್, ಇಲ್ಲಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ನಾವು ಏನ್ ಮಾಡಿರ್ತೀವಿ, ಹತ್ತಿರ್ತೀವಿ, ಬಹಳಷ್ಟು ಹತ್ತಾಗ ಏನಾಗುತ್ತೆ, ಬ್ರೀತ್ ಏನಾಗುತ್ತೆ, ಮೂಗ್ ಬಂದಾಗುತ್ತೆ. ಎಸ್, ಆಗ ಗಾಳಿ ತೊಳಕಾಗಲ್ಲ. ಸೊ
ಅದಕ್ಕೋಸ್ಕರ ಆಫ್ಟರ್ ಅವಳು ಕೂಡ ಏನ್ ಮಾಡಿದಾರೆ ಇಲ್ಲಿ ಆಫ್ಟರ್ ಕ್ರೈಂಗ್ ಅತ್ತಾದ ಬಳಿಕ ಆಫ್ಟರ್ ಕ್ರೈಂಗ್ ಓಕೆ ಅತ್ತಾದ ಬಳಿಕ ಅವ್ರದ್ದು ಮೂಗ್ ಏನಾಗಿದೆ ಅವ್ರಿಗೆ ಬ್ರೀತ್ ತೊಗೊಳಕ್ ಏನಾಗ್ತಾ ಇದೆ ಬಹಳಷ್ಟು ದೀರ್ಘವಾಗಿ ಬ್ರೀತ್ ತಗೋತಾ ಇದಾರೆ ಅವ್ರು ಬಿಕಾಸ್ ಆಫ್ ಏರ್ ಹೋಗಲ್ಲ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಬಹಳಷ್ಟು ದೀರ್ಘವಾಗಿ ತಗೋತೀವಿ ಏರ್ ಅನ್ನ ಓಕೆ ಗಾಳಿ ಒಳಗ್ ಬರ್ಲಿ ಅಂತ ಮೂಗೆಲ್ಲ ಬಂದ್ ಆಗಿತ್ತು ಕ್ಲೋಸ್ ಆಗಿತ್ತು ದಟ್ಸ್ ವೈ ಆಫ್ಟರ್ ಅವರು ಕ್ರೈ ಮಾಡ ಬಳಿಕ ಅವರು ಬ್ರೀತ್ ಏನ್ ಮಾಡ್ತಾರ ದೀರ್ಘವಾಗಿ ಬ್ರೀತ್ ಅನ್ನ ತಗೋತಾರ ಓಕೆ ನೆಕ್ಸ್ಟ್ ನೋಡಿ ಇಟ್ ಈಸ್ ಲೈಕ್ ಅ ಹಿಕ್ ಕಪ್ with a shivering sharpness dash nervous okay so second blank delete ಇದೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡೋಣ ಫಸ್ಟ್ ಏನಿತ್ತು ಆಫ್ಟರ್ ಇತ್ತಾ ಎಸ್ ಆಫ್ಟರ್ ಸೆಕೆಂಡ್ ನೋಡಿ ಯಾವ ಬ್ಲಾಂಕ್ ಯಾವ ಸುಟೇಬಲ್ ಆಗುತ್ತೆ ಫ್ರಾಮ್ ಇದೆ ಬಿಟ್ವೀನ್ ಇದೆ ಅರೌಂಡ್ ಇದೆ ಆಫ್ ಇದೆ ಎಸ್ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ಆಫ್ ನರ್ವಸ್ ಆಫ್ ಇಸ್ ಕರೆಕ್ಟ್ ವೈ ಬಿಕಾಸ್ ಅತ್ತಿ ಏನಾಗುತ್ತೆ ಆಫ್ಟರ್ ಹತ್ ಬಳಿಕ ಅವ್ರ ಮೂಗೆಲ್ಲ ಬಂದ್ ಆಗಿರ್ತದ ಈಗ ನಾವು ಹತ್ ಬಳಿಕ ಶವರ್ ಎಲ್ಲ ಆಗ್ತಿರ್ತೀವಿ ಎಸ್ ನರ್ವಸ್ ಬರುತ್ತೆ ನರಗಳೆಲ್ಲ ಇಲ್ಲಿ ನಿಂತಿರ್ತಾವ ಇಲ್ಲಿ ಓಕೆ ಸೊ ಅವರು ಕೂಡ ಹತ್ ಬಳಿಕ ಏನಾಗಿತ್ತು ಡೀಪ್ ಬ್ರೀತ್ ತಗೋತಿರ್ತಾರೆ ಮತ್ತ ಅವ್ರದ್ದು ಕೈ ಅವ್ರ ನರ್ವಸ್ ಆಗಿರ್ತಾವ ಎಲ್ಲಾ ನರಗಳೆಲ್ಲ ನಿಂತಿರ್ತಾವ ಸೊ ಇಟ್ ಇಸ್ ಲೈಕ್ ಅ ಹಿಕ್ಕಪ್ ವಿತ್ ಅ ಶವರಿಂಗ್ ಶಾರ್ಪ್ನೆಸ್ ಆಫ್ ನರ್ವಸ್ ಇವೆಲ್ಲ ನರಗಳು ಎದ್ ನಿಂತಿರ್ತಾವ ಅಷ್ಟೇ ಅದಕ್ಕೋಸ್ಕರ ಆಫ್ ಇಸ್ ಕರೆಕ್ಟ್ ಅಲ್ಲಿ ಫ್ರಾಮ್ ಬಿಟ್ವೀನ್ ಅರೌಂಡ್ ಅನ್ನ ಯೂಸ್ ಮಾಡಲ್ಲ ಆಫ್ ಇಸ್ ಕರೆಕ್ಟ್ ಇಟ್ ಈಸ್ ಲೈಕ್ ಅ ಐಸಿಕಲ್ಸ್ ರನ್ನಿಂಗ್ ಡ್ಯಾಶ್ ಸ್ಪೈನ್ ಆರ್ ಅಲ್ಯೂಮಿನಿಯಂ ಇನ್ ಯುವರ್ ಮೌತ್ ಸೊ ಥರ್ಡ್ ಬ್ಲಾಂಕ್ ಡಿಲೀಟ್ ಇದೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲೇನಿತ್ತು ಆಫ್ಟರ್ ಇತ್ತ ಆಫ್ಟರ್ ಅಂಡ್ ಆಫ್ ಇದೆ ನೆಕ್ಸ್ಟ್ ನೋಡಿ ಇಟ್ ಈಸ್ ಲೈಕ್ ಅ ಐಸ್ಕಲ್ಸ್ ರನ್ನಿಂಗ್ ಡ್ಯಾಶ್ ಯುವರ್ ಸ್ಪೈನ್ ಆರ್ ಅಲ್ಯೂಮಿನಿಯಂ ಇನ್ ಯುವರ್ ಮೌತ್ ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ ಬಿಸೈಡ್ ಡೌನ್ ಅಮಂಗ್ ಥ್ರೋ ಇದೆ ಎಸ್ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ಇಟ್ ಈಸ್ ಲೈಕ್ ಐಸ್ಕಲ್ಸ್ ರನ್ನಿಂಗ್ ಡ್ಯಾಶ್ ಯುವರ್ ಸ್ಪೈನ್ ಆರ್ ಅಲ್ಯೂಮಿನಿಯಂ ಇನ್ ಯುವರ್ ಮೌತ್ ಅಂಡ್ area amount of emotions that cannot compare dash the actual feelings you have managed to live dash ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಯಾವ್ದು ಆಪ್ಷನ್ ಆಗುತ್ತೆ ಅಂತ ಹೇಳ್ತೀನಿ ಡೌನ್ ಯಾಕೆ ನೋಡಿ ಡೌನ್ ಯುವರ್ ಈಗ ಹಿಮ ಹೆಂಗ್ ಬೀಳುತ್ತೆ ನೋಡಿದೀರಾ ಅವು ಹಿಮದ ಕಣಗಳು ಬೀತಾವ ಹಂಗ ಕಣ್ಣ ನೀರ್ ಹೆಂಗ್ ಬೀತಿರ್ತೀವ ಅಂತ ಐಸಿಂದ ಅವು ಹಿಮದ ಕಣಗಳು ಬೀಳಲ್ಲ ಆ ರೀತಿ ಕಣ್ಣ ನೀರ್ ಬರ್ತಾ ಇತ್ತು ಡೌನ್ ಮೀನ್ಸ್ ಕೆಳಗೆ ಬೀಳ್ತಾ ಇತ್ತು ಅಂತ ಸೊ ದಟ್ಸ್ ವೈ ಡೌನ್ ಇಸ್ ಅ ಕರೆಕ್ಟ್ ಆಫ್ಟರ್ ಬಹಳಷ್ಟು ಕ್ರೈ ಮಾಡಿಗೋಸ್ಕರ ಡೀಪ್ ಬ್ರೀತ್ ತೊಳಕ್ ಆಗ್ತಿರಲ್ಲ ಆಮೇಲಿಂದ ನರಗಳೆಲ್ಲ ನರ್ವಸ್ನೆಸ್ ಆಗಿತ್ತು ನರಗಳೆಲ್ಲ ಎದ್ ನಿಂತಿದ್ವು ಆಮೇಲಿಂದ ಏನಾಯ್ತು ಐಸ್ ಯಾವ ರೀತಿ ಬೀಳುತ್ತೆ ಆ ರೀತಿ ಆಕೆಯ ಕಣ್ಣ ನೀರು ಬೀಳ್ತಾ ಇತ್ತು ಡೌನ್ ತೆಳಗ್ ಬೀಳ್ತಾ ಇತ್ತು ಓಕೆ and area amount of emotions that cannot compare dash the actual feelings ಸೊ ಇಲ್ಲಿ ಫೋರ್ತ್ ಬ್ಲಾಂಕ್ ಡಿಲೀಟ್ ಇದೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ ಫಸ್ಟ್ ಏನಿತ್ತು ಹೇಳ್ಬೇಕು ಫಸ್ಟ್ ಆಫ್ಟರ್ ಇತ್ತು ಸೆಕೆಂಡ್ ಆಫ್ ಇತ್ತು ಥರ್ಡ್ ಏನಿತ್ತು ಡೌನ್ ಇದೆ ನೆಕ್ಸ್ಟ್ ಫೋರ್ತ್ ನೋಡಿ ಕೆನಾಟ್ ಕಂಪೇರ್ ಯಾವಾಗೂ ಕಂಪೇರ್ ಮಾಡೋ ಹೊತ್ತಿಗೆ ನಾವ್ ಏನ್ ಯೂಸ್ ಮಾಡ್ತೀವಿ ಫ್ರಾಮ್ ನಿಂದ ಟು ಕಂಪೇರ್ ಮಾಡೋ ಹೊತ್ತಿಗೆ ಏನ್ ಯೂಸ್ ಮಾಡ್ತೀವಿ ಅವ್ರ ಬೇರೆಯವ್ರಿಗೆ ಕಂಪೇರ್ ಮಾಡ್ಬೇಕಾದ್ರೆ ನಾವ್ ಏನ್ ಯೂಸ್ ಮಾಡ್ತೀವಿ ಟು ಅನ್ನ ಯೂಸ್ ಮಾಡ್ತೀವಿ ಓಕೆ ಇಲ್ಲಿ ಎಲ್ಲಿದೆ ನೋಡಿ ಆಪ್ಷನ್ ಎಸ್ ಟು ದ ಆಕ್ಚುಯಲ್ ಕಂಪೇರ್ ಮಾಡ್ತಾ ಇದೀವಿ ಇಲ್ಲಿ ಎಲ್ಲಿದೆ ಕಂಪೇರ್ ಟು ದ ಆಕ್ಚುಯಲ್ ಫೀಲಿಂಗ್ಸ್ ಅಂದ್ರೆ ಹಿಂದೆ ಯಾವ್ದಕ್ಕೂ ಕಂಪೇರ್ ಮಾಡೋ ಹೊತ್ತಿಗೆ ಕಂಪೇರ್ ಟು ಅಲ್ಲಿನಿಂದ ಇಲ್ಲಿ ಕಂಪೇರ್ ಫ್ರಾಮ್ ಟು ನಿಂದ ಕಂಪೇರ್ ಮಾಡ್ಬೇಕಾದ್ರೆ ನಾವು ಟು ಅನ್ನ ಯೂಸ್ ಮಾಡ್ತೀವಿ ಯಾವಾಗೂ ನೆನ್ಪಿಟ್ಕೊಳ್ಳಿ ಇದೊಂದು okay to the actual feelings you have managed to live dash I just watched you die I say to myself slightly okay so ಇಲ್ಲಿ fifth blank delete ಇದೆ first ಬಂದ್ಬಿಟ್ಟು after ಇತ್ತ next off next down ಇಲ್ಲಿ ಏನಿತ್ತು to yes so ಇಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ within ಒಳಗೆ ಥ್ರೋ ಮೂಲಕ ಔಟ್ ಹೊರಗೆ ಇನ್ಸ್ಟೆಡ್ ಅಂದ್ರೆ ಇದ್ರ ಬದಲು ಇನ್ಸ್ಟೆಡ್ ಓಕೆ ಇಲ್ಲಿ ಆಪ್ಷನ್ ಆಗುತ್ತೆ ಅಲ್ಲಿ ನೋಡಿ ಟು ದ ಆಕ್ಚುಯಲ್ ಫೀಲಿಂಗ್ಸ್ ಯು ಹ್ಯಾವ್ ಮ್ಯಾನೇಜ್ ಟು ಲಿವ್
ಥ್ರೋ, ಲಿವ್ ಥ್ರೋ ಅಂದ್ರೆ ಆಕಿ ಯಾಕತ್ತಿರ್ತಾಳೆ ಅಂದ್ರೆ ಐ ಜಸ್ಟ್ ವಾಚ್ಡ್ ಯು ಡೈ, ಐ ಸೇ ಟು ಮೈ ಸೆಲ್ಫ್ ಸೈಂಟ್ಲಿ. ಅಲ್ಲಿ ಏನ್ ಮಾಡಿರ್ತಾಳ ಅಂದ್ರೆ ಆಕಿ ಜೀವನದ ಉದ್ದಕ್ಕೂ ಯಾವತ್ತು ಅಂತ ಸತ್ತಿರೋ ಹೆಣಾನೇ ನೋಡಿರ್ಲಕ್ಕಿ. ಆ ದಿನ ಆಕಿ ಏನ್ ಮಾಡಿರ್ತಾಳ, ಜೀವನದ ಉದ್ದಕ್ ನೋಡಲ್ದಂತ ಒಂದು ಡೆತ್ ಇನ್ಸಿಡೆಂಟ್ ಅಕ್ಕಿ ನೋಡಿರ್ತಾಳ. ಅದಕ್ಕೋಸ್ಕರ ಆಕಿ ಏನ್ ಮಾಡ್ತಿರ್ತಾಳ, ಅಳ್ತಾ ಇರ್ತಾಳ ಅಷ್ಟೇ. ಸೊ ಥ್ರೋ ಮೀನ್ಸ್ ಉದ್ದಕ್ಕೂ, ಜೀವನದ ಉದ್ದಕ್ಕೂ ಆಕಿ ಯಾವತ್ತು ನೋಡಿರೋದಿಲ್ಲ, ಅವತ್ ಮಾತ್ರ ಅದು ಡೆತ್, ಅದು ಅಂತ ಡೆತ್ ಅನ್ನ ನೋಡಿರ್ತಾಳ ಆಕಿ. ಅದಕ್ಕೋಸ್ಕರ ಆಕಿಗೆ ಅಷ್ಟು ಫೀಲ್ ಆಗಿರುತ್ತೆ. ಓಕೆ, ಹತ್ತಿರ್ತಾಳ ಆಕಿ ಅಷ್ಟೇ ಇದೆ ಇದು. ಓಕೆ, ಅದಕ್ಕೋಸ್ಕರ ಥ್ರೋ ಇಸ್ ಎ ಕರೆಕ್ಟ್. ಓಕೆ, ಮೊದಲಕ್ಕಿ ಹತ್ತಿರ್ತಾಳ ಬಿಕಾಸ್ ಅದಕ್ಕೋಸ್ಕರ ಬ್ರೀತ್ ಆಗ್ತಿರಲ್ಲ. ಆಮೇಲಿಂದ ಆಕಿಂದ ನರ್ವಸ್ ಆಗಿ ಆಕಿನ ಕೈಯಲ್ಲಿರೋ ನರಗಳೆಲ್ಲ ಎದ್ ನಿಂದಿರ್ತಾ ಇರ್ತವೆ. ಆಮೇಲಿಂದ ಹಿಮದ ಕಣಗಳು ಯಾವ ಬೀಳ್ತಿರ್ತಾವಲ್ಲ, ಹಂಗ ಆಕಿನ ಕಣ್ಣ ನೀರ್ ಬೀಳ್ತಿರ್ತಾವ. ಮತ್ತೆ ಅಲ್ಲೇನ್ ಹೇಳಿದಾರ ನೋಡಿ, ಮತ್ತೆ an area amount of emotions that cannot compare to actual feelings you manage to live through. ಅಂದ್ರೆ ಜೀವನದುದ್ದಕ್ಕೂ ಆಕಿ ಇಂಥ ಡೆತ್ ಅನ್ನ ನೋಡಿರಲ್ಲ, ಆಕಿ ನೋಡಿರ್ತಾಳ ಅವತ್ತು, ಅದಕ್ಕೋಸ್ಕರ ಆಕಿ ಕ್ರೈ ಮಾಡಿರ್ತಾಳ ಅಷ್ಟೇ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್ ನಾವು? ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ನೋ ಡೌಟ್ಸ್? ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡಿರ್ತೀವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.